ನಮಸ್ತೆ ಭಾರತ. ಎಸೆ ಡಿಸ್ಕಷನ್ಸಿಗೆ ಸಂಬಂಧಪಟ್ಟಂಗೆ ಇವತ್ತಿನ ಟಾಪಿಕ್ ಬಹಳ ಸಿಂಪಲ್ ಟಾಪಿಕ್ ಆ್ಯಸ್ ಫಾರ್ ಆ್ಯಸ್ ಎಸೆ ರೈಟಿಂಗ್ ಈಸ್ ಕನ್ಸರ್ನ್ಡ್. ಆದರೆ ಅಂಡರ್ಸ್ಟ್ಯಾಂಡಿಂಗ್ ಪಾಯಿಂಟ್ ಆಫ್ ವ್ಯೂದಿಂದ ಬಹಳ ಕಾಂಪ್ಲೆಕ್ಸ್ ಟಾಪಿಕ್. ಅಂದರೆ ಒಮ್ಮೆ ಅರ್ಥ ಆಯಿತು, ಸೀಕ್ವೆನ್ಸ್ ಗೊತ್ತಾಯಿತು, ಸೈಬರ್ ಸ್ಪೇಸ್ ಅಂದ್ರೇನು, ಸೈಬರ್ ಇಕೋಸಿಸ್ಟಮ್ ಅಂದ್ರೇನು, ಸೈಬರ್ ಸೆಕ್ಯೂರಿಟಿಯ ಅರ್ಥ ಏನು, ಏನು ಬೇಸಿಕಲಿ ಥ್ರೆಟ್ಸ್ ಅಥವಾ ಚಾಲೆಂಜಸ್ ಇದ್ದಾವೆ, ಅಲ್ಲಿಂದ ಮುಂದೆ ಹೇಗೆ ರೆಮಿಡೀಸ್ ಅವುಗಳಿಗೆ, ಇದು ಒಂದು ಸರ್ತಿ ಗೊತ್ತಾಯ್ತಂತಂದ್ರೆ ಬಹಳ ಸಿಂಪಲ್ ಫಾರ್ ದ ಪರ್ಪಸ್ ಆಫ್ ರೈಟಿಂಗ್. ಆದರೆ ಟೂ ಮೆನಿ ಥಿಂಗ್ಸ್ ಇರೋ ಕಾರಣಕ್ಕಾಗಿ, ಅಂದರೆ ಟೆಕ್ನಿಕಲ್ ಶಬ್ದ ಬಳಕೆ ಇರಬಹುದು ಅಥವಾ ಬಹಳಷ್ಟು ಮೈಕ್ರೋ ಲೆವೆಲ್ದೊಳಗೆ ಕೆಲವೊಂದಿಷ್ಟು ಡೇಟಾ ರಿಪ್ರೆಸೆಂಟ್ ಮಾಡಿ ಹೇಳಬೇಕಾಗ್ತದೆ ಅನ್ನೋ ಕಾರಣಕ್ಕೆ ಬಹಳಷ್ಟು ಕಾಂಪ್ಲೆಕ್ಸ್ ಅನ್ನಿಸ್ತದೆ ಸಬ್ಜೆಕ್ಟ್. ಬಟ್ ಅ ವೆರಿ ವೆರಿ ಇಂಪಾರ್ಟೆಂಟ್ section or dimension related to security of the nation, and very importantly national security perspective le athwa an overall composite aspect of national security andre ಒಂದು ಟೋಟಲ್ ನೇಷನಲ್ ಸೆಕ್ಯೂರಿಟಿಯ ವಿಷಯಕ್ಕೆ ಸಂಬಂಧಪಟ್ಟಂಗೆ, ರಾಷ್ಟ್ರೀಯ ಸುರಕ್ಷತೆಗೆ ಸಂಬಂಧಪಟ್ಟಂಗೆ ಸೈಬರ್ ಸೆಕ್ಯೂರಿಟಿ ಅಥವಾ ಸೈಬರ್ ಸುರಕ್ಷತೆ, ಭದ್ರತೆ, ಸೈಬರ್ ಸ್ಪೇಸಿನ ಅಥವಾ ಸೈಬರ್ ಇಕೋಸಿಸ್ಟಮಿನ ಸೇಫ್ ಗಾರ್ಡಿಂಗ್ ಕ್ರಮ ಬಹಳ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಕ್ಲಾಸಿನ ಪರ್ಪಸಸ್ಸಿಗೆ ಎಸೆ ಒಳಗೆ ಇಂಟ್ರಡಕ್ಷನ್ ಇರಬೇಕು, ಮೇನ್ ಕಂಟೆಂಟ್ ಇರಬೇಕು, ಕನ್ಕ್ಲೂಷನ್ ಇರಬೇಕು. ಜನರಲಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇತ್ತು ಅಂತಂದ್ರೆ ರೆಫರೆನ್ಸಸ್ ಐದರ್ ಬಿಟ್ವೀನ್ ಇಂಟ್ರಡಕ್ಷನ್ ಆ್ಯಂಡ್ ಮೇನ್ ಕಂಟೆಂಟ್ ಕಾಣಿಸ್ತೇವೆ. ಇರಲಿಲ್ಲ ಅಂತಂದರೆ ಒಂದು ಟ್ರಾನ್ಸಿಷನ್ ಕೊಡ್ತಾ ಹೋಗ್ತೇವೆ. To a great extent, for today's purpose of the class, I will be discussing the points that are to be represented as far as introduction, main content and conclusion is concerned. That is how the sequence of the data will be. So, cyber space ಅಂದ್ರೇನು? ಈಗ ವೈಯಕ್ತಿಕವಾಗಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪಾಯಿಂಟ್ ಆಫ್ ವ್ಯೂದಿಂದ ನೋಡಿದರೆ, ಎಸ್, ನಾವೇನು ಪಿ ಸಿಸ್, ಫೋನ್ಸ್, ಲ್ಯಾಪ್ಟಾಪ್ಸ್ ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮುಖಾಂತರ ಏನು ಇಂಟರ್ನೆಟ್ಟನ್ನು ಆ್ಯಕ್ಸೆಸ್ ಮಾಡಿಕೊಂಡು, ಅಂತರ್ಜಾಲವನ್ನು ಕನೆಕ್ಟ್ ಮಾಡಿಕೊಂಡು ಏನು ಇನ್ಫಾರ್ಮೇಷನನ್ನು ನಾವು ಬೇಸಿಕಲಿ ಎಕ್ಸ್ಚೇಂಜ್ ಮಾಡ್ತೇವೆ, ಅಥವಾ ಒಂದು ಎಂಟೈರ್ ಎನ್ವೈರನ್ಮೆಂಟ್ ಏನು ಕ್ರಿಯೇಟ್ ಆಗಿರ್ತದೆ ಡಿಪೆಂಡೆನ್ಸಿ ಯೂಸೇಜದ್ದು, ರೈಟ್, ವೇರ್ ಟು ಅ ಗ್ರೇಟ್ ಎಕ್ಸ್ಟೆಂಟ್ ಇಂಟರ್ ಕನೆಕ್ಟೆಡ್ನೆಸ್ to transfer data, to transfer information, right, exists. ಆ ಎಂಟೈರ್ ಸ್ಪೇಸನ್ನು ಅಥವಾ ಆ ಎಂಟೈರ್ ಬಳಕೆಯನ್ನು ಸೈಬರ್ ಪರಿಸರ ಅಥವಾ ಸೈಬರ್ ಸ್ಪೇಸ್, ಸೈಬರ್ ಇಕೋಸಿಸ್ಟಮ್ ಅಂತ ನಾವು ರಿಲೇಟ್ ಮಾಡ್ಕೊಳ್ಬೋದು. ಈಗ ನೀತಿ ಆಯೋಗ್, ರೈಟ್, ಒಂದು ಡೆಫಿನಿಷನನ್ನು ಕೊಟ್ಟಿದ್ದಾರೆ ಅಬೌಟ್ ಸೈಬರ್ ಸ್ಪೇಸ್. ಅವ್ರು ಹೇಳ್ತಾರೆ, ಸೈಬರ್ ಸ್ಪೇಸ್ ಅಂತಂದರೆ ಇಟ್ಸ್ ಅ ಗ್ಲೋಬಲ್ ಡೊಮೇನ್, ರೈಟ್. ಅರ್ಥ ಏನು? ವಿಶ್ವದಾದ್ಯಂತ ಇರುವಂತಹ ಒಂದು ಜಾಲ ಅಥವಾ ನೆಟ್ವರ್ಕ್. ಇಟ್ಸ್ ಅ ಗ್ಲೋಬಲ್ ಡೊಮೇನ್, ಆನ್ ಆಸ್ಪೆಕ್ಟ್ ಆಫ್ ಗ್ಲೋಬಲ್ ಡೊಮೇನ್ ವಿದಿನ್ ದಿ ಇನ್ಫಾರ್ಮೇಷನ್ ಎನ್ವೈರ್ನ್ಮೆಂಟ್. ಇನ್ಫಾರ್ಮೇಷನ್ ಎನ್ವೈರ್ನ್ಮೆಂಟ್ ಅಂದರೆ ಏನಿಲ್ಲಿ, ಏನು ನಾವು ಇಂಟರ್ನೆಟ್ ಅಥವಾ ರಿಲೇಟೆಡ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳ ಮುಖಾಂತರ ಮಾಹಿತಿ ವಿನಿಯೋಗವನ್ನು ಮಾಡ್ತೇವೆ, ಮಾಹಿತಿಯನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತೇವೆ, ಆ ಎಂಟೈರ್ ಝೋನ್ ಏನೈತಲ್ಲ, ವರ್ಚುವಲ್ ಝೋನ್ ಏನೈತಲ್ಲ, ಅದೆಲ್ಲನೂ ಕೂಡ ಇನ್ಫಾರ್ಮೇಷನ್ ಎನ್ವೈರ್ನ್ಮೆಂಟ್ ಆಗ್ತದೆ. ಕನ್ಸಿಸ್ಟಿಂಗ್ ಆಫ್ ದಿ ಇಂಟರ್ ಡಿಪೆಂಡೆಂಟ್ ನೆಟ್ವರ್ಕ್ಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್, including the internet, telecommunications, networks, computer systems, and embedded processors and controllers. ಸಿಂಪ್ಲೆಸ್ಟ್ ಫಾರ್ಮ್ದೊಳಗೆ ಇದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಇನ್ಫಾರ್ಮೇಷನ್ ಅಥವಾ ಮಾಹಿತಿ ವಿನಿಮಯ ಆಗುವಂಥ ಸಂದರ್ಭದೊಳಗೆ ಏನು ಯೂಸ್ ಆಗ್ತಾವಲ್ಲ ನೆಟ್ವರ್ಕ್ಸ್,
ಅವುಗಳದೇ ಆದಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗಿರ್ತದೆ. ICT ಅಂತಂದರೆ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಥವಾ ಟೆಲಿಕಮ್ಯುನಿಕೇಷನ್ಸ್ ಇನ್ ದಿಸ್ ವೆರಿ ಪರ್ಟಿಕ್ಯುಲರ್ ರೆಫರೆನ್ಸ್. ಸೊ ICT ನೆಟ್ವರ್ಕ್ಸೇ ಕ್ರಿಯೇಟ್ ಆಗಿರ್ತವೆ. ಆ ನೆಟ್ವರ್ಕ್ಸ್ಗಳ ಯೂಸೇಜ್ ಏನೈತಲ್ಲ, ಅವುಗಳ ಎಂಟೈರ್ ಸ್ಪೇಸ್ ಏನೈತಲ್ಲ, ಆ ಎಂಟೈರ್ ಎನ್ವೈರ್ನ್ಮೆಂಟನ್ನು ಸೈಬರ್ ಸ್ಪೇಸ್ ಅಂತ ನೀತಿ ಆಯೋಗ್ ಟು ಅ ಗ್ರೇಟ್ ಎಕ್ಸ್ಟೆಂಟ್ ಡಿಫೈನ್ ಮಾಡ್ತದೆ. ನಾವು ಲೇಮನ್ ಲ್ಯಾಂಗ್ವೇಜ್ದೊಳಗೆ ಎಸೆ ಪರ್ಸ್ಪೆಕ್ಟಿವ್ ಎರಡೂ ಪಾಯಿಂಟ್ ಆಫ್ ವ್ಯೂದಿಂದ ನಿಮಗೇನು ಗೊತ್ತಿರಬೇಕಂತಂದರೆ, ಭಾರತದಲ್ಲಿ ಇರಲಿ ವಿಶ್ವದಾದ್ಯಂತ ಇರಲಿ, ರೈಟ್, ಭಾರತದ್ದೇ ಕಂಟೆಕ್ಸ್ಟ್ ತಗೊಳ್ಳೋಣ ಅಥವಾ ವಿಶ್ವದ ಕಂಟೆಕ್ಸ್ಟನ್ನೇ ತಗೊಳ್ಳೋಣ, ಬಹಳಷ್ಟು ಹೆಚ್ಚಿನ ಪ್ರಮಾಣದೊಳಗೆ ಅತಿ ವೇಗದೊಳಗೆ ಮಾಹಿತಿಯನ್ನು ವಿನಿಯೋಗಗೊಳಿಸುವಂತಹ, ಅಂದರೆ ಇನ್ಫಾರ್ಮೇಷನನ್ನು, ವೆರೈಟಿ ಆಫ್ ಇನ್ಫಾರ್ಮೇಷನ್, ರೈಟ್, ಅಂದರೆ ವರ್ಚುವಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನಿಂದ ಹಿಡಿದು ನೀವು ಒಂದು ಇನ್ಸ್ಟಿಟ್ಯೂಷನನ್ನು ರನ್ ಮಾಡಕತ್ತೀರಿ ಅಂತಂದ್ರೆ ರಿಸರ್ಚ್ ಡೇಟಾಯಿಂದ ಹಿಡಿದು ಅಥವಾ ಕಾಂಪ್ರಹೆನ್ಸಿವ್ ಮಟ್ಟದೊಳಗೆ ಪ್ರೊಫೆಷ್ನಲ್ ಇನ್ಸ್ಟಿಟ್ಯೂಷನ್ಸ್ ವತಿಯಿಂದನೇ ರಿಪೋರ್ಟ್ಸ್ಗಳಿಂದ ಹಿಡಿದು ಯಾವುದೇ ಫಾರ್ಮ್ದೊಳಗೆ ಏನು ಇನ್ಫಾರ್ಮೇಷನ್ ಅಥವಾ ಡೇಟಾ ಏನು ಜನರೇಟ್ ಆಗಿರ್ತದಲ್ಲ, ಮಾಹಿತಿ ಏನು ಜನರೇಟ್ ಆಗಿರ್ತದಲ್ಲ, ಅದನ್ನು ವಿನಿಯೋಗಗೊಳಿಸುವಂತಹ, ಅಂದರೆ ಎಕ್ಸ್ಚೇಂಜ್ ಮಾಡುವಂತಹ ಒಂದು ಪರಿಸರ, ಒಂದು ಎಂಟೈರ್ ವ್ಯವಸ್ಥೆ ಬಹಳ ಬಳಕೆಯಲ್ಲಿದೆ. ಬಹು ಬಳಕೆ, ಮಲ್ಟಿಪ್ಲಿಸಿಟಿ ಆಫ್ ಯೂಸ್, ಬಹಳಷ್ಟು ಡಿಪೆಂಡೆಬಿಲಿಟಿ, ಅಂದರೆ ಸೈಬರ್ ಸ್ಪೇಸನ್ನು ಅವಲಂಬಿಸಿರುವಂತಹ ಹಲವಾರು ಇಂಟರ್ ಕನೆಕ್ಟೆಡ್ ವ್ಯವಸ್ಥೆಗಳು ಇದ್ದಾವೆ. ಫಸ್ಟ್ ಆಫ್ ಆಲ್ ಈ ಪಾಯಿಂಟನ್ನು ನಾವು ಎಕ್ನಾಲೇಜ್ ಮಾಡ್ತೇವೆ. ಅಂದರೆ ಸೈಬರ್ ಇಕೋಸಿಸ್ಟಮ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಭಾರತಕ್ಕೂ ಆಯಿತು, ವಿಶ್ವಕ್ಕೂ ಆಯಿತು. ಮಲ್ಟಿಪಲ್ ಯೂಸಸ್ ಇದ್ದಾವೆ ಸೈಬರ್ ಸ್ಪೇಸ್ನಲ್ಲಿ. ಈ ಎಲ್ಲ ಸ್ಟ್ರಕ್ಚರ್ಸ್, ಇನ್ಫ್ರಾಸ್ಟ್ರಕ್ಚರ್ಸ್ ಇನ್ವಾಲ್ವ್ ಇದ್ದಾವೆ. ಈಗ ಸಂಪರ್ಕಿತ ಅಂತರ್ಜಾಲ ವ್ಯವಸ್ಥೆ ಅಂದರೆ ಏನು? ಕನೆಕ್ಟೆಡ್ ಇಂಟರ್ನೆಟ್ ಇಕೋಸಿಸ್ಟಮ್ ಅಂತಂದರೆ ಏನು? ಅದೇ ಸೈಬರ್ ಸ್ಪೇಸ್. ಇಷ್ಟೊತ್ತು ನಾವೇನು ಡಿಸ್ಕಸ್ ಮಾಡಿದ್ವಿ ಅದೇ ಸೈಬರ್ ಸ್ಪೇಸ್. ಅರ್ಥ ಏನು? ಈಗ ಮಾರ್ಕೆಟ್ಸ್, ಬ್ಯಾಂಕಿಂಗ್ಸ್ ಅಥವಾ ಫೈನಾನ್ಸ್ ಅಥವಾ ಇಂಡಿವಿಜುವಲ್ ಪ್ಲೇಯರ್ಸ್ ಅಥವಾ ಸಿಟಿಸನ್ಸ್ ಅಥವಾ ವ್ಯಕ್ತಿಗಳು, ರಾಷ್ಟ್ರೀಯ ಮಾರುಕಟ್ಟೆ ಇರ್ಬೋದು, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇರ್ಬೋದು. ಒಂದೇ ಒಂದು ಎಕ್ಸಾಂಪಲ್ ತಗೊಂಡಾಗ, ಮಾರುಕಟ್ಟೆ ಎಕ್ಸಾಂಪಲನ್ನು ತಗೊಂಡಾಗ ನಾವು ಮಾಹಿತಿಯನ್ನು ನಮ್ಮ ಬೇಕು ಬೇಡ, ಒಪಿನಿಯನ್ಸ್, ಬಳಕೆ ಅಥವಾ ಸೋ ಕಾಲ್ಡ್ ಪರ್ಚೇಸಿಂಗ್, ಸೆಲ್ಲಿಂಗ್, ಈ ಎಲ್ಲ ವಹಿವಾಟುಗಳಿಗೆ, ಟ್ರಾನ್ಸಾಕ್ಷನ್ಸ್ಗಳಿಗೆ ಆ ಎಂಟೈರ್ ಇಂಟರ್ನೆಟ್ ಅಥವಾ ಸೈಬರ್ ಇಕೋಸಿಸ್ಟಮ್, ಸೈಬರ್ ಸ್ಪೇಸನ್ನು ಬಳಕೆ ಮಾಡ್ತೇವೆ. ಅಂಥ ಸಂದರ್ಭದೊಳಗೆ ಪರ್ಚೇಸ್ ಮಾಡುವಂಥ ನಾವು, ಸೆಲ್ ಮಾಡುವಂಥ ಅಥವಾ ಅದನ್ನು ಮಾರುವಂಥ ಯಾವುದೋ ಒಂದು XYZ ಕಂಪನಿ, ನಮ್ಮಿಬ್ಬರ ಮಧ್ಯೆ ಆ ಎಂಟೈರ್ ಟ್ರಾನ್ಸಾಕ್ಷನ್, ಆ ವಹಿವಾಟು ಆಗೋದಕ್ಕೆ ಕಾರಣ ಆಗುವಂಥ ಬ್ಯಾಂಕಿಂಗ್ ಸರ್ವಿಸ್ ಅಥವಾ ಎನಿ ಫೈನಾನ್ಷಿಯಲ್ ಸರ್ವಿಸ್, ಪ್ಲಸ್ ದಿ ಇಂಟರ್ನೆಟ್ ಪ್ರೊವೈಡರ್, ಯಾರು ಇಂಟರ್ನೆಟ್ ಸೇವೆಗಳನ್ನು ಕೊಡ್ತಾ ಇರ್ತಾರೆ. ಎಲ್ಲರಿಗಿಂತ ಇಂಪಾರ್ಟೆಂಟ್ ಆಗಿ ಸೋ ಕಾಲ್ಡ್ ಕನೆಕ್ಟಿವಿಟಿ. ನಮ್ಮ ಸರ್ಕಾರ ಆ ಎಂಟೈರ್ ಕನೆಕ್ಟಿವಿಟಿಗೆ ಇಂಟರ್ನೆಟ್ ಫೆಸಿಲಿಟೀಸ್ಗಳನ್ನು, ಪೆನೆಟ್ರೇಷನ್ಗಳನ್ನು, ಐದರ್ ಟು ಟವರ್ಸ್ ಆರ್ ಬ್ಯಾಂಡ್ವಿತ್ ಎಕ್ಸ್ಚೇಂಜಸ್ ವಾಟ್ಸ್ ಎವರ್, ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕಲ್ಲ ಇಂಟರ್ನೆಟ್ಟನ್ನು ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ, ಆ ಎಂಟೈರ್ ವ್ಯವಸ್ಥೆಯನ್ನು, ಆ ಎಂಟೈರ್ ಇಕೋಸಿಸ್ಟಮನ್ನು ಒಂದಕ್ಕೊಂದು ಕನೆಕ್ಟ್ ಮಾಡಿದಾಗ ಏನಾಗ್ತದೆ? ಸೈಬರ್ ಇಕೋಸಿಸ್ಟಮ್ ಫಂಕ್ಷನಲ್ ಇರ್ತದೆ, ಜಾರಿಯಲ್ಲಿರ್ತದೆ. ಸೊ ಇಕೋಸಿಸ್ಟಮ್ ಅಂದರೆ ಸೈಬರ್ ಇಕೋಸಿಸ್ಟಮಿನ ಮೂಲ ಲಕ್ಷಣವೇ ಅದು ಒಂಥರ ಸಂಪರ್ಕಿತ, ಕನೆಕ್ಟೆಡ್ ಇಂಟರ್ನೆಟ್ ಇಕೋಸಿಸ್ಟಮ್, ಸಂಪರ್ಕಿತ ಅಂತರ್ಜಾಲ ವ್ಯವಸ್ಥೆ. ಹಿಂಗಿದ್ದಾಗ ಬಹಳ ಸಿಂಪಲ್ ಆಗಿ ಒಂದು ಕ್ವೆಶ್ಚನ್ ಬರ್ತದೆ, ರೈಟ್? ಏನಾಗ್ತಾ ಇದೆ ಇಲ್ಲಿ? ನಮ್ಮ ವೈಯಕ್ತಿಕ ಆಯ್ಕೆಗಳು, ವೈಯಕ್ತಿಕ ಇನ್ಫಾರ್ಮೇಷನ್, ಬ್ಯಾಂಕಿಂಗ್ ರಿಲೇಟೆಡ್ ಇರಬಹುದು, ಬಯೋಮೆಟ್ರಿಕ್ಸಿಗೆ ಸಂಬಂಧಪಟ್ಟಂಗಿರಬಹುದು, ಅಥವಾ ಎನಿ ಕ್ರಿಟಿಕಲ್ ಆರ್ ಕ್ರೂಷಲ್ ಇನ್ಫಾರ್ಮೇಷನ್ ವೈಯಕ್ತಿಕ ಮಟ್ಟದಲ್ಲೇ ಇರಬಹುದು, ಸಂಸ್ಥೆಯ ಮಟ್ಟದಲ್ಲೇ ಇರಬಹುದು, ಅಥವಾ ಬಹಳ ಮುಖ್ಯವಾಗಿ ರಾಷ್ಟ್ರದ ಎಂಟೈರ್ ಸೆಕ್ಯೂರಿಟಿ ನೆಟ್ವರ್ಕ್ಸ್ನಲ್ಲಿ ಸ್ಟೋರ್ ಆಗಿರುವಂತಹ ಅಥವಾ ರಾಷ್ಟ್ರದ ವಹಿವಾಟು ಟ್ರಾನ್ಸಾಕ್ಷನ್ಸ್ಗಳಲ್ಲಿ ಸ್ಟೋರ್ ಆಗಿರುವಂಥ ಹಲವಾರು ಕಾನ್ಫಿಡೆನ್ಷಿಯಲ್ ವಿಷಯಗಳೇ ಇರ್ಬೋದು, ಬೇರೆ ಬೇರೆ ಸ್ತರದಲ್ಲಿನೇ ಇರ್ಬೋದು. ಎಲ್ಲನೂ ಇಂಟರ್ನೆಟ್ಟನ್ನು ಬಳಕೆ ಮಾಡ್ತಾವ ಅಂತಂತಂದರೆ, ಆ ಇಕೋಸಿಸ್ಟಮಿನ ಪಾರ್ಟ್ ಇದ್ದಾವೆ ಅಂತಂದರೆ
ಡೆಫಿನೆಟ್ಲಿ ಒಂದು ಎಕ್ಸ್ಪೋಜರ್ ಆಗಿರ್ತದೆ. ಅಂದರೆ ಇಂಟರ್ನೆಟ್ ಅಥವಾ ಎಕ್ಸ್ಟೆಂಡೆಡ್ ಸೈಬರ್ ಸ್ಪೇಸಿನ ಬಳಕೆಯಿಂದಾಗಿಯೇ ಆ ಸ್ಪೇಸ್ನೊಳಗೆ ಇದ್ದಾರೆ ಅನ್ನೋ ಒಂದೇ ಒಂದು ಪರ್ಪಸಿಗೆ ಅಥವಾ ಆ ಒಂದೇ ಕಾರಣಕ್ಕೆ ಡೈನಮಿಕ್ಸ್ ಹೆಂಗಿರ್ತಾವಂತಂದ್ರೆ, ಆ ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ಏನು ಸೋ ಕಾಲ್ಡ್ ಸೈಬರ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕ್ರಿಯೇಟ್ ಆಗಿರ್ತದೆ, ಆ ಜಾಲಗಳು ಅಥವಾ ಯೂಸೇಜ್ಗಳು, ಅದೆಲ್ಲ ರಿಸ್ಕಿಗೆ ಎಕ್ಸ್ಪೋಸ್ ಆಗಿರ್ತದೆ. ಯಾವ ರೀತಿ ರಿಸ್ಕ್ ಇರ್ತದೆ? ಜನರಲಿ ರಿಸ್ಕ್ ಏನಿರ್ತದೆ ಅಂದರೆ, ನಿಮಗೆ ಗೊತ್ತಾಗ್ಲಾರ್ದಂಗೆ, ನಿಮ್ಮ ಅಥರೈಸೇಷನ್ ಇರಲಾರ್ದಂಗೆ ಆ ಎಂಟೈರ್ ಡೀಟೇಲ್ಸ್ ಅಥವಾ ಇನ್ಫಾರ್ಮೇಷನನ್ನು ಆಕ್ಸೆಸ್ ಮಾಡಿಕೊಂಡು ಅದನ್ನು ಬಳಕೆ ಅಥವಾ ದುರ್ಬಳಕೆ ಮಾಡುವಂಥ ಸಂದರ್ಭ. ಬೆಸ್ಟ್ ಎಕ್ಸಾಂಪಲ್ ಈಗ ಹೇಳಬೇಕು ಅಂತಂದರೆ, ಈ ಆಫ್ ಲೇಟ್ ಪೋಸ್ಟ್ ಕೋವಿಡ್ ಕಂಡೀಷನ್ಸ್ ಆದಮೇಲೆ ಬಹಳಷ್ಟು ರೆಗ್ಯುಲೇಟಿಂಗ್ ಅಥಾರಿಟೀಸ್, ಬ್ಯಾಂಕ್ ಇರ್ಬೋದು, RBI ನಿರ್ದೇಶನಗಳಿರ್ಬೋದು, ಸರ್ಕಾರಗಳಿರ್ಬೋದು, ನಿಮ್ಮ ಸೋ ಕಾಲ್ಡ್ ಸ್ಮಾರ್ಟ್ಫೋನ್ಸ್ ಬಳಕೆದಾರರ ಸಂಖ್ಯೆ ಹೆಚ್ಚಾಗಿರೋ ಕಾರಣಕ್ಕೆ ಅಲ್ಲಿ ಒಂದು ಮೆಸೇಜಸ್ ಬರ್ತಾ ಇರ್ತವೆ. ಯಾವುದೇ ಕಾರಣಕ್ಕೂ ಕೂಡ ಬ್ಯಾಂಕಿಂಗ್ ನೆಟ್ವರ್ಕ್ಸ್ನವರಾಗಲಿ ಅಥವಾ ಸರ್ಕಾರ ಆಗಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಕೇಳಂಗಿಲ್ಲ, ನೀವು ಕೊಡಬೇಡ್ರಿ ಅಂತಂದು. ಅದೇನದು? ವಾಟ್ ಎಕ್ಸಾಕ್ಟ್ಲಿ ಡಸ್ ದಟ್ ಮೀನ್? ಎಲ್ಲೋ ಒಂದು ಕಡೆ ಒಂದು ಬಹಳ ಸ್ಟ್ರಾಂಗ್ ನೆಟ್ವರ್ಕ್ ಕ್ರಿಯೇಟ್ ಆಗ್ತಾ ಇರ್ತದೆ ಕ್ರಿಮಿನಲ್ಸದ್ದು, ಸೈಬರ್ ಕ್ರಿಮಿನಲ್ಸದ್ದು ಅಥವಾ ಸೈಬರ್ ಕ್ರೈಮಿಂದು ಅಥವಾ ಸೈಬರ್ ಅಪರಾಧದ್ದು. ಅರ್ಥ ಏನು? ನಿಮಗೆ ಗೊತ್ತಿರಲಾರ್ದಂಗೆ ಪ್ರೊಟೆಕ್ಟೆಡ್ ಇದ್ದರೂ ಕೂಡ, OTP ಆ್ಯಂಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಪ್ರೊಟೆಕ್ಟೆಡ್ ಇದ್ದರೂ ಕೂಡ ಯಾವ ರೀತಿ ಮ್ಯಾನಿಪ್ಯುಲೇಷನ್ ಮಾಡಿಬಿಡ್ತಾರೆ, ಯಾವ ರೀತಿ ಮೋಡಿ ಮಾಡಿಬಿಡ್ತಾರೆ ಅಂತಂದ್ರೆ, ನಿಮ್ಮ ಅಕೌಂಟ್ಸಿಗೆ ಡೈರೆಕ್ಟ್ಲಿ, ನಿಮ್ಮ ಬ್ಯಾಂಕ್ ಅಕೌಂಟ್ಸ್ ಇರ್ಬೋದು, ಪರ್ಸ್ನಲ್ ಡೀಟೇಲ್ಸ್ ಅಕೌಂಟ್ಸ್ ಇರ್ಬೋದು, ವಾಟ್ಸೆವರ್ ನಿಮ್ಮ ಕ್ರಿಟಿಕಲ್ ಇನ್ಫಾರ್ಮೇಷನ್ ಎಲ್ಲಿ ಸ್ಟೋರ್ ಆಗಿರ್ತದೋ ಅಲ್ಲಿಗೆ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ಕೈಂಡ್ ಆಫ್ ಅ ಪೆನಿಟ್ರೇಷನ್, ಕೈಂಡ್ ಆಫ್ ಅ ಪ್ರಯತ್ನ ಮಾಡ್ತಾರೆ. ಸೊ ಸೈಬರ್ ಥ್ರೆಟ್ಸ್ ಇದು ಒಂದು ರೀತಿ. ಈ ಥರ ನಿಮ್ಗೆ ಗೊತ್ತಾಗ್ಲಾರ್ದಂಗೆ, ಇನ್ಫ್ಯಾಕ್ಟ್ ನಿಮ್ಮನ್ನು ಯಾವ OTPನೂ ಕೇಳಲಾರ್ದಂಗೆ ಏನು ಪೆಗಸಸ್ದ ಸ್ಟೋರಿ ಇತ್ತು ಲಾಸ್ಟ್ ಟೈಮ್, ಅಂದರೆ ಪೆಗಸಸ್ದ ಸ್ಟೋರಿ ಹೆಂಗಂತಂದ್ರೆ, ಇಟ್ಸ್ ಅ ಕೈಂಡ್ ಆಫ್ ಅ ಮೊಬೈಲ್ ನೆಟ್ವರ್ಕ್ ಸರ್ವಿಸ್. ಇಟ್ಸ್ ಆಲ್ಸೋ ಯೂಸ್ ಫಾರ್ ಬೇಸಿಕಲಿ, ಇಲ್ಲಿ ವಿ ವಿಲ್ ನಾಟ್ ಗೆಟ್ ಇನ್ ಟು ದ ಡೀಟೇಲ್ಡ್ ಸ್ಟ್ರಕ್ಚರ್ ಆಫ್ ಪೆಗಸಸ್, ಬಟ್ ಅದರ ಯುಟಿಲಿಟಿ ಈ ಕಂಟೆಕ್ಸ್ಟಿಗೆ ಮಾತ್ರ ಹೇಳ್ತೇನೆ. ಅದು ರಿಜಿಸ್ಟರ್ಡ್ ಮೊಬೈಲ್ ಸರ್ವಿಸ್ ನೆಟ್ವರ್ಕ್ ಅಲ್ಲ, ಬಟ್ ಇಟ್ ಹ್ಯಾಸ್ ಆಲ್ ದಿ ಕ್ವಾಲಿಟೀಸ್ ಆಫ್ ಪ್ರೊವೈಡಿಂಗ್ ನೆಟ್ವರ್ಕ್ಸ್. ಸೊ ಪೆಗಸಸ್ ಹೆಂಗೆ ರನ್ ಆಗ್ತದೆ ಅಂತಂದ್ರೆ, ಅದು ಮೊಬೈಲ್ ವರ್ಚುವಲ್ ಟವರ್ ಥರ ಆ ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ಯಾವ ಸೆಟಪ್ಪಿನ ಸಮೀಪ ಇರ್ತದೋ ಅದರ ರೇಂಜಿಗೆ ಬರುವಂತಹ ಎಲ್ಲ ನೆಟ್ವರ್ಕ್ಸ್ ಅದರಲ್ಲಿ ಕ್ಯಾಪ್ಚರ್ ಆಗಿ ಅಲ್ಲಿಯ ಡೇಟಾ ಇಲ್ಲಿ ಟ್ರಾನ್ಸ್ಫರ್ ಆಗುವಂಥದ್ದು. ಆರ್ ಫಾರ್ ದ್ಯಾಟ್ ಮ್ಯಾಟರ್ ಎಂಡ್ ಯೂಸರ್ಸ್ ಯಾರು ಅನ್ನೋದು ಗೊತ್ತಿಲ್ಲದಂಗೆ ಈ ಸೋಷಿಯಲ್ ಮೀಡಿಯಾ ಚಾನಲ್ಸ್, ಟ್ವಿಟರ್, ವಾಟ್ಸಪ್ ಆ್ಯಂಡ್ ರೆಸ್ಟ್ ಆಫ್ ದೆಮ್ ಆ ಎಂಟೈರ್ ಬಳಕೆನ ಬೇರೆ ಅಂದರೆ ವಾಟ್ ಕೈಂಡ್ ಆಫ್ ಯೂಸೇಜ್ ಇಸ್ ಗೋಯಿಂಗ್ ಆನ್ ಆ್ಯಂಡ್ ಹೂ ಆರ್ ದ ಯೂಸರ್ಸ್ ಅನ್ನುವಂಥ ಬಯೋಮೆಟ್ರಿಕ್ ಡೇಟಾನ ಪಾಸ್ ಆನ್ ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಬಹಳಷ್ಟು ವಿಷಯಗಳಿದ್ದಾವೆ. ಅಂದರೆ ಅನ್ಅಥರೈಸ್ಡ್ ಆಕ್ಸೆಸ್ ಟು ಯೋರ್ ಇನ್ಫಾರ್ಮೇಷನ್, ಟು ಯೋರ್ ಡೇಟಾ. ಸೊ ಡೇಟಾ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಡೈನಮಿಕ್ಸ್ ಆಫ್ ಪ್ರೆಸೆಂಟ್ ವರ್ಲ್ಡ್, ಬೋತ್ ಫಾರ್ ಇಕನಾಮಿ ಆಸ್ ವೆಲ್ ಆಸ್ ಪೊಲಿಟಿಕಲ್ ಪಾಯಿಂಟ್ ಆಫ್ ವ್ಯೂದಿಂದ. ಆ ಕಂಟೆಕ್ಸ್ನೊಳಗೆ ಡೇಟಾ ಈಸ್ ನ್ಯೂ ಗೋಲ್ಡ್ ಅಂತ ಹೇಳ್ತಾರೆ, ಡಿಜಿಟಲ್ ವರ್ಲ್ಡ್ ಈಸ್ ನ್ಯೂ ಗೋಲ್ಡ್ ಅಂತ ಹೇಳ್ತಾರೆ. ಯಾರಿಗೆ ಹೆಚ್ಚಿನ ಪ್ರಮಾಣದೊಳಗೆ ಡೇಟಾಕ್ಕೆ ಆಕ್ಸೆಸ್ ಇರ್ತದೆ, ಎಸ್ಪೆಷಲಿ ಮಲ್ಟಿನ್ಯಾಷನಲ್ ಕಂಪನೀಸ್, ಇಕನಾಮಿಕ್ ಟೈಕೂನ್ಸ್, ಇವ್ರಿಗೆಲ್ಲ ದೇ ರನ್ ದಿ ಸಿಸ್ಟಮ್ ಅನ್ನುವಷ್ಟರ ಮಟ್ಟಿಗೆ ಇನ್ಫ್ಲೂಯೆನ್ಷಿಯಲ್ ಆಗ್ತಾರೆ. ಸೊ ಡೇಟಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಇನ್ಫಾರ್ಮೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನ್ಫಾರ್ಮೇಷನ್ ಅಂದರೆ ಆ ಗ್ಯಾಮೆಟ್ನೊಳಗೆ ಏನೇನು ಬರ್ತದ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ರಿ. ಹಾಗಿದ್ದಾಗ ಬಹಳ ಈಸಿಲಿ ಅನ್ಅಥರೈಸ್ಡ್ ಥ್ರೆಟ್ಸ್ ಅಥವಾ ಅನ್ಅಥರೈಸ್ಡ್ ಆಕ್ಸೆಸ್ ಇದ್ದಂಥ ಸಂದರ್ಭದೊಳಗೆ ಇಂಟರ್ನೆಟ್ ಅಥವಾ ICT ಎನೇಬಲ್ಡ್ ಸರ್ವಿಸಸ್ಸಿಗೆ ಬಹಳ ಸ್ಟ್ರಾಂಗ್ ಬೆದರಿಕೆಗಳು, ಥ್ರೆಟ್ಸ್ ಟು ದಿ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್, ಕ್ರಿಟಿಕಲ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಐದರ್ ಪರ್ಸನ್, ಇನ್ಸ್ಟಿಟ್ಯೂಟ್, ನೇಷನ್ ಆರ್ ಸೆಕ್ಯೂರಿಟಿ ಆಫ್ ದ ನೇಷನ್ ಆರ್ ಓವರ್ ಆಲ್ ಇಕನಾಮಿ. ಅಂದರೆ ಸಂಪೂರ್ಣವಾದಂತಹ ಆರ್ಥಿಕ ವ್ಯವಸ್ಥೆ ಅಥವಾ ಭದ್ರತಾ ವ್ಯವಸ್ಥೆಗಳೇ ಇಂಟರ್ ಕನೆಕ್ಟೆಡ್ ಇದ್ದಂಥ ಸಂದರ್ಭದೊಳಗೆ ಸೈಬರ್ ಸ್ಪೇಸಿನ ದುರ್ಬಳಕೆ ಆಯಿತು ಅಥವಾ ಅದನ್ನು ರೆಗ್ಯುಲೇಟ್ ಮಾಡುವಲ್ಲಿ ನಾವು ವಿಫಲರಾದ್ವಿ, ಅದನ್ನು ಸೆಕ್ಯೂರ್ ಮಾಡೋದ್ರಲ್ಲಿ ನಾವು ವಿಫಲರಾದ್ವಿ ಅಂದರೆ ನೇಷನಲಿ ಆಸ್ ವೆಲ್ ಆಸ್ ಇಂಟರ್ನ್ಯಾಷನಲಿ, ಟ್ರಾನ್ಸ್ನ್ಯಾಷನಲಿ ಥ್ರೆಟ್ ಪ್ರೆಸೆಂಟ್ ಇರ್ತದೆ. ಬೌಂಡ್ರೀಸ್ ಇರದೇ ಇರುವಂಥ ಥ್ರೆಟ್ ಇದು. ಬಹಳ ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದು. ನಿಮ್ಮ ಇಂಟ್ರಡಕ್ಷನ್ ಪಾಯಿಂಟ್ನಲ್ಲಿನೇ ಇದನ್ನು ಹೇಳೋದು ಒಳ್ಳೆಯದು. ಅಂದರೆ ಲ್ಯಾಂಡ್, ಸಿ, ಏರ್ ಅಥವಾ ಸ್ಪೇಸ್ ಟೆಕ್ನಾಲಜಿ ಈ 4 ಡೈಮೆನ್ಷನ್ನಲ್ಲಿ ವಾರ್ಫೇರ್ ಆಗ್ತಾ ಇರ್ತದೆ ಅಂತ ನಾವೇನು ನೋಡಿರ್ತೇವೆ.
conventional threats, conventional problems of internal security. The fifth dimension is cyberspace. And unlike these four, ಎಲ್ಲಿ ನೀವು ಫಿಸಿಕಲಿ ಕ್ವಾಂಟಿಫೈ ಮಾಡ್ಬೋದು ಎನಿಮಿಯನ್ನು, ಇಲ್ಲಿ ಆ ರೀತಿಯಾದಂಥ ಕ್ವಾಂಟಿಫಿಕೇಶನ್ ಇಲ್ಲ. ಬಿಟ್ವೀನ್ ಆರ್ ಅಕ್ರಾಸ್ ಮೆನಿ ನೇಷನ್ಸ್, ಅಕ್ರಾಸ್ ಮೆನಿ ಜಿಯೋಗ್ರಫೀಸ್ ಈ ಥ್ರೆಟ್ ಇರ್ತದೆ, ರೈಟ್? ಅಂದರೆ ಕನೆಕ್ಟೆಡ್ನೆಸ್ ಆಫ್ ಇಂಟರ್ನೆಟ್ ಆ್ಯಂಡ್ ರಿಲೇಟೆಡ್ ಸ್ಪೇಸ್ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿರ್ತದೆ ಅಂದರೆ ಇಟ್ ಕ್ರಿಸ್ ಕ್ರಾಸಸ್ ನೇಷನಲ್ ಬೌಂಡ್ರೀಸ್. ಸೊ ಇಟ್ಸ್ ಅ ಟ್ರಾನ್ಸ್ನ್ಯಾಷನಲ್ ಇಶ್ಯೂ. ಓಕೆ, ಸೊ geography of a region ಅಥವಾ ಎನಿ ಕೈಂಡ್ ಆಫ್ ಆಬ್ಸೆನ್ಸ್ ಆಫ್ ಬೌಂಡ್ರೀಸ್ ವೇರ್ ದಿಸ್ ಥ್ರೆಟ್ ಡಸಂಟ್ ಅರೈಸ್ ಇದೆಲ್ಲ ಇರಂಗಿಲ್ಲ. ಅಂಥ ಸಂದರ್ಭದೊಳಗೆ ಏನು ರಾಷ್ಟ್ರದ, ಭಾರತದಂಥ ರಾಷ್ಟ್ರ ಇರ್ಬೋದು ಅಥವಾ ವಿಶ್ವದ ಯಾವುದೇ ರಾಷ್ಟ್ರ ಇರ್ಬೋದು, ಬಹಳ ನಿರ್ಣಾಯಕವಾದಂತಹ, ಬಹಳ ಕ್ರಿಟಿಕಲ್ ಆಗಿರುವಂತಹ ಏನು ಮೂಲ ಸೌಕರ್ಯಗಳ ಬಗ್ಗೆ ಏನು ಡೇಟಾ ಬೇಸ್ ಇರ್ತದೆ, ಏನು ಡೇಟಾ ಕಂಟೆಂಟ್ ಸ್ಟೋರ್ಡ್ ಇರ್ತದೆ, ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ಫೆಸಿಲಿಟೀಸ್ಗೆ ಸಂಬಂಧಪಟ್ಟಂಗೆ ಅಥವಾ ಡಿಫೆನ್ಸ್ ರಿಲೇಟೆಡ್ ರಿಸರ್ಚ್ಗೆ ಸಂಬಂಧಪಟ್ಟಂಗೆ, ಅಥವಾ ಫಾರ್ ದ್ಯಾಟ್ ಮ್ಯಾಟರ್ ಹೆಲ್ತ್ ಇಶ್ಯೂ, ಕೋವಿಡ್ ಸಂದರ್ಭದೊಳಗೆ ಹೆಲ್ತ್ ಇಶ್ಯೂ ಕೂಡ, ಹೆಲ್ತ್ ಡೇಟಾ ಕೂಡ ಇಟ್ ವಾಸ್ ಮಿಸ್ಯೂಸ್ಡ್ ಬೈ ವೇರಿಯಸ್ ಡೇಟಾ ಪ್ರೊವೈಡರ್ಸ್ ಆ್ಯಂಡ್ ಡೇಟಾ ರಿಸೀವರ್ಸ್. ಈ ಸುದ್ದಿಗಳು ಕೂಡ ನ್ಯೂಸ್ನಲ್ಲಿದ್ದು. ಸೊ ಆಲ್ ಆಫ್ ದೆಮ್ ದೇ ಬಿಕಮ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಡೇಟಾ ಇಂಪಾರ್ಟೆಂಟ್ ಅಂದರೆ, ಈ ನಾನ್ ಸ್ಟೇಟ್ ಆ್ಯಕ್ಟರ್ಸ್, ಟೆರರಿಸ್ಟ್ಸ್, ಅಥವಾ ಮುಂದೆ ಹೇಳ್ತೇನೆ ನಾನು ಚಾಲೆಂಜಸ್ ಹೇಳುವಾಗ, ಬಟ್ ಇಲ್ಲಿ ಕಂಟೆಕ್ಸ್ಟ್ ಇದೆ ಅಂತ ಹೇಳ್ತಾ ಇದ್ದೇನೆ, ಅವರೆಲ್ಲ ಈ ಇನ್ಫಾರ್ಮೇಷನ್ಗಳನ್ನು ಫಾರ್ ನೆಗೆಟಿವ್ ಪರ್ಪಸಸ್ ಅಥವಾ ಹಾನಿಕಾರಕ ದೃಷ್ಟಿಕೋನದಿಂದ, ಹಾನಿಕಾರಕ ಪರಿಣಾಮಗಳನ್ನು ಇಟ್ಕೊಂಡು ಈ ಎಂಟೈರ್ ಡೇಟಾನ ಯೂಸ್ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರ್ತವೆ. ಹೀಗಾಗಿ ಏನು ಕ್ರೂಷಲ್ ಮಾಹಿತಿಗಳು, ಏನು ಮೂಲ ಸೌಕರ್ಯಗಳ ಬಗ್ಗೆ, ಡ್ಯಾಮ್ಸ್, ಟ್ರಾನ್ಸ್ಪೋರ್ಟ್ಸ್ ಅಥವಾ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ನ್ಯಾಷನಲ್ ಸೆಕ್ಯೂರಿಟಿ, ಮುಂದೆ ಮೇನ್ ಕಂಟೆಂಟ್ನಲ್ಲಿ ಹೇಳ್ತೇನೆ, ICT ಸರ್ವಿಸಸ್, ಬ್ಯಾಂಕಿಂಗ್, ಫಿನಾನ್ಸ್, ಗೌರ್ಮೆಂಟ್ ಸರ್ವಿಸಸ್, ಮಾರ್ಕೆಟ್ಸ್ ಅಥವಾ ಎನರ್ಜಿ ಸೆಕ್ಟರ್, ಈ ಎಲ್ಲ ಕ್ಷೇತ್ರದಲ್ಲಿ ಅವುಗಳ ದುರ್ಬಳಕೆ ಆಗುವಂಥ ಸಂದರ್ಭ ಇರ್ತದೆ. ಬ್ಯಾಂಕಿಂಗ್ ಸೆಕ್ಟರ್ ಆ್ಯಂಡ್ ರಿಲೇಟೆಡ್ ಡೇಟಾ, ಅಕೌಂಟ್ ಹ್ಯಾಕಿಂಗ್ ಅಥವಾ ಇತರೆ ಸೈಬರ್ ಕ್ರೈಮ್ ಆಯಿತು ಅಂತಂದರೆ, ಕ್ರೈಮ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಕ್ರೈಮ್ ಆಲ್ಸೋ ಇಸ್ ಇಂಪಾರ್ಟೆಂಟ್ ಫಾರ್ ಅಸ್. ಅಂಥ ಸಂದರ್ಭದೊಳಗೆ ಏನು ಡಿಪೆಂಡೆನ್ಸಿ ಇರ್ತದೆ, ಆರ್ಥಿಕತೆಯ ಡಿಪೆಂಡೆನ್ಸಿ ಏನಿರ್ತದೆ, ಇಕನಾಮಿಕ್ ಡಿಪೆಂಡೆನ್ಸಿ ಆನ್ ಸೈಬರ್ ಸ್ಪೇಸ್ ಇರ್ತದೆ, ಅದು ಕಾಂಪ್ರಮೈಸ್ ಆಗೋ ಚಾನ್ಸಸ್ ಇರ್ತದೆ. ಸೊ ಆಲ್ ಇನ್ ಆಲ್, ಸೆಕ್ಯೂರಿಟಿ ಆಫ್ ದ ನೇಷನ್, ಸೆಕ್ಯೂರಿಟಿ ಆಫ್ ದಿ ಇಕನಾಮಿಕ್ ಸ್ಟ್ರಕ್ಚರ್ ಕ್ಯಾನ್ ಬಿ ಹ್ಯಾಂಪರ್ಡ್, ರೈಟ್, ಇಫ್ ದೇರ್ ಇಸ್ ಅ ಥ್ರೆಟ್ ಟು ಸೈಬರ್ ಸ್ಪೇಸ್. ಹೀಗಾಗಿ ಇವು ಮೂರೂ ಪಾಯಿಂಟ್ಸನ್ನು ನೀವು ಸಿಂಗಲ್ ಲೈನ್ಸ್ನಲ್ಲಿನೇ ರಿಪ್ರೆಸೆಂಟ್ ಮಾಡಿದರೂ ಒಂದು ಕ್ರಮ ಬರ್ತದೆ ಇಂಟ್ರಡಕ್ಷನ್ನಲ್ಲಿ. ಅಂದರೆ ಏನು ಸೈಬರ್ ಸ್ಪೇಸ್ ಅಂದರೆ, ಬೇಸಿಕಲಿ ಸೈಬರ್ ಥ್ರೆಟ್ ಅಂದರೆ ಏನು, ಯಾವುದಕ್ಕೆ ಥ್ರೆಟ್, ಯಾಕೆ ಆ ಥ್ರೆಟ್ಟನ್ನು ಪ್ರಿವೆಂಟ್ ಮಾಡಬೇಕು, ಅಂದರೆ ಇಂಪಾರ್ಟೆನ್ಸ್ ಆಫ್ ಸೆಕ್ಯೂರಿಟಿ, ಸೈಬರ್ ಸೆಕ್ಯೂರಿಟಿ ಫಾರ್ ಇಂಡಿಯಾ. ದೊಡ್ಡ ಮಟ್ಟದೊಳಗೆ ಡಿಜಿಟಲ್ ಸ್ಪೇಸ್ ಕ್ರಿಯೇಟ್ ಆಗ್ತಾ ಇದೆ. ಎಸ್ಪೆಷಲಿ ಏನು ಅವಲಂಬನೆ ICT ರಿಲೇಟೆಡ್ ಸರ್ವಿಸಸ್ಸಿಗೆ ಹೆಚ್ಚಿಗೆ ಆಗ್ತಾ ಇದೆ, ಎಸ್ಪೆಷಲಿ ಪೋಸ್ಟ್ ಕೋವಿಡ್. ಗೌರ್ಮೆಂಟ್ ಸರ್ವಿಸಸ್ ಇರ್ಬೋದು, ಪ್ರೈವೇಟ್ ಸರ್ವಿಸಸ್ ಇರ್ಬೋದು, ಯುಟಿಲೈಸೇಷನ್ ಆಫ್ ಸೈಬರ್ ಸ್ಪೇಸ್ ಬೈ ಕಾಮನ್ ಮ್ಯಾನ್ ಆಸ್ ವೆಲ್ ಆಸ್ institutions as well as agencies has increased, and it is bound to increase. It will not stop for this much, or it will not shrink, it will increase, right? ಅಂಥ ಸಂದರ್ಭದೊಳಗೆ ಸೈಬರ್ ವ್ಯವಸ್ಥೆ ಅಥವಾ ಪ್ರೊಟೆಕ್ಟಿಂಗ್ ದಿ ಎಂಟೈರ್ ಸೈಬರ್ ಸ್ಪೇಸ್ ಆರ್ ಎಂಟೈರ್ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಫ್ರಮ್ ಡ್ಯಾಮೇಜ್, ಫ್ರಮ್ ಮಿಸ್ಯೂಸ್, ಫ್ರಮ್ ಎನಿ ಕೈಂಡ್ ಆಫ್ economic espionages or any kind of wrong utilizations itself is cyber security policy. ಅಂದರೆ ಏನು ದುರುಪಯೋಗ ಆಗ್ತದೆ, ಏನು ಬೆದರಿಕೆಗಳಿದ್ದಾವೆ, ಏನು ಬೇಹುಗಾರಿಕೆಯ ಬೆದರಿಕೆ ಇರ್ಬೋದು, ಅಥವಾ ಡ್ಯಾಮೇಜಸ್ ಟು ಕ್ರೂಷಲ್ ಇನ್ಫ್ರಾಸ್ಟ್ರಕ್ಚರಿಗೆ ಸಂಬಂಧಪಟ್ಟಂಗಿರ್ಬೋದು, ಆ ಎಂಟೈರ್ ಇನ್ಫಾರ್ಮೇಷನ್ ರಿಲೇಟೆಡ್ ಇನ್ಫ್ರಾಸ್ಟ್ರಕ್ಚರನ್ನು ಪ್ರೊಟೆಕ್ಟ್ ಮಾಡೋದು, ಅದನ್ನು ಬೇಸಿಕಲಿ ಅದಕ್ಕೆ ಸುರಕ್ಷತೆಯನ್ನು ಕೊಡುವಂಥದ್ದೇ ಸೈಬರ್ ಸ್ಪೇಸ್ ಪಾಲಿಸಿ. ದಿಸ್ ಈಸ್ ವೆರಿ ವೆರಿ ಸಿಂಪಲ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಅಂಡರ್ಸ್ಟುಡ್ ಇನ್ ದಿಸ್ ಸೀಕ್ವೆನ್ಸ್ ಇಟ್ ಸೆಲ್ಫ್ ಫಾರ್ ಯುವರ್ ಇಂಟ್ರೊಡಕ್ಷನ್ ಪಾರ್ಟ್. ನೌ just glance at this. Is this visible? Yes, ma'am. Cyber security, cyber space and related security. ಇದು ಅದಕ್ಕೆ ಸಂಬಂಧಪಟ್ಟಂಗೆ ಡೇಟಾ. ನೋಡ್ರಿ,
ಇಷ್ಟೊತ್ತು ಸೈಬರ್ ಸ್ಪೇಸ್ ಅಂದರೆ ಏನು ಪಾರ್ಷಿಯಲಿ ಡಿಸ್ಕಸ್ ಮಾಡಿದ್ವಿ. ಇನ್ ಡೀಟೇಲ್ ನಾವು ಏನನ್ನ ಡಿಸ್ಕಸ್ ಮಾಡಿದ್ವಿ ಅಂದರೆ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಸೈಬರ್ ಸ್ಪೇಸ್, ಇದನ್ನು ಡಿಸ್ಕಸ್ ಮಾಡಿದ್ವಿ. ಅಂದರೆ ಡಿಪೆಂಡೆನ್ಸಿ ಹೆಚ್ಚಿಗೆ ಐತಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಎಕ್ಸ್ಪೋಜರ್ ಟು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಆಯಿತು ಅಂದರೆ ಪ್ರಾಬ್ಲಮ್ ಆಗ್ತದೆ, ಇದೆಲ್ಲ ಹೇಳಿದ್ವಿ. ಅಂದರೆ ಸೈಬರ್ ಇಂಟ್ರ್ಯೂಷನ್ಸ್, ಅಟ್ಯಾಕ್ಸ್ ಇವನ್ನೆಲ್ಲ ಬೇಸಿಕಲಿ ಪ್ರೊಟೆಕ್ಟ್ ಮಾಡೋದೇ ಸೈಬರ್ ಸೆಕ್ಯೂರಿಟಿ. ಆ ಆಸ್ಪೆಕ್ಟನ್ನು ಕೂಡ ಹೇಳಿದ್ವಿ. ಎಕ್ಸ್ಪ್ಲೇನ್ ಮಾಡಲೂಬಾರ್ದು ಇಂಟ್ರಡಕ್ಷನ್ದಲ್ಲಿ, ರೈಟ್? ಟು ಅ ಗ್ರೇಟ್ ಎಕ್ಸ್ಟೆಂಟ್ ಥೀಮ್ ರೂಪದೊಳಗೆ ಇಂಟ್ರಡಕ್ಷನ್ದೊಳಗೆ ನಾವು ಯಾವುದ್ರ ಬಗ್ಗೆ ಮಾತಾಡಕತ್ತೀವಿ, ಯಾವ ಟೈಟಲ್ ಬಗ್ಗೆ ಮಾತಾಡಕತ್ತೀವಿ, ಹಂಗಂದ್ರೆ ಏನು ಅದನ್ನು ಹೇಳ್ತಾ ಹೋಗಬೇಕು ವಿನಃ ಅಲ್ಲಿನೇ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಅಲ್ಲ, ಮೇನ್ ಕಂಟೆಂಟ್ನಲ್ಲಿ ಎಕ್ಸ್ಪ್ಲನೇಷನ್ ಆಗಬೇಕಾಗ್ತದೆ. ಸೊ ಸೈಬರ್ ಸೆಕ್ಯೂರಿಟಿ ಚಾಲೆಂಜಸ್ ಆ್ಯಂಡ್ ರೆಮಿಡೀಸ್ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಎಸೆ ಬರಿತಾ ಇದ್ದೇವೆ ಅಂದರೆ ಪಾರ್ಷಲಿ ಸೈಬರ್ ಸೆಕ್ಯೂರಿಟಿ ಅಥವಾ ಸೈಬರ್ ಸ್ಪೇಸ್ ಅಂದರೆ ಏನು, ಮತ್ತೆ ಇನ್ನೊಮ್ಮೆ ಇಂಟ್ರಡಕ್ಷನ್ನಲ್ಲಿ ಏನು ಯೂಸ್ ಮಾಡಿರ್ತೇವೆ ಅದನ್ನು ಹೊರತುಪಡಿಸಿ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಶಬ್ದಗಳನ್ನು ಬಳಕೆ ಮಾಡಿ ಅ ಫ್ಯೂ ಲೈನ್ಸ್ ಬರಿಬೇಕಾಗ್ತದೆ. ಅರ್ಥ ಏನು? ಒಂದು ಎಂಟೈರ್ ಇನ್ಫ್ರಾಸ್ಟ್ರಕ್ಚರನ್ನು, ಮೂಲ ಸೌಕರ್ಯಗಳನ್ನು, ಸಂಪರ್ಕ ಜಾಲಗಳನ್ನು ಏನು ಎಲಿಮೆಂಟ್ರಿ ಲೆವೆಲ್ನಿಂದ ಕನೆಕ್ಟಿವಿಟಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ವಿಶ್ವದಾದ್ಯಂತ ರಾಷ್ಟ್ರಗಳಂದರೆ ಸರ್ಕಾರಗಳು. ಯಾವ ಕಾರಣಕ್ಕೆ ಮಾಡ್ತಾರೆ ಅಂದರೆ, ಯಾಕೆ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾರೆ ಸೈಬರ್ ಸ್ಪೇಸ್ ಅಥವಾ ಸೈಬರ್ ಟೆಕ್ನಾಲಜಿಯಲ್ಲಿ? ಯಾಕೆ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾರೆ? ನೇಷನ್ಸ್ ಇನ್ವೆಸ್ಟ್ ಹೆವಿಲಿ ಇನ್ ದೇರ್ ICT ಇನ್ಫ್ರಾಸ್ಟ್ರಕ್ಚರ್, ರೈಟ್? ನಾಟ್ ಜಸ್ಟ್ ಇಂಡಿಯಾ, ವಿಶ್ವದಾದ್ಯಂತ ನೋಡ್ರಿ, ಚೈನಾ ಇರ್ಬೋದು, USA ಇರ್ಬೋದು, ಜಪಾನ್ ಇರ್ಬೋದು, ರಷ್ಯಾ ಇರ್ಬೋದು, ಆರ್ ಎಂಟೈರ್ ಯುರೋಪಿಯನ್ ಯೂನಿಯನ್ ಇರ್ಬೋದು. ಇವೆಲ್ಲ ಬಹಳ ಸ್ಟ್ರಾಂಗ್ ಆಗಿ $multi-million ಇನ್ವೆಸ್ಟ್ಮೆಂಟ್ಸ್ಗಳನ್ನು, ರೈಟ್, ಫಾರ್ ಅ ಹ್ಯೂಜ್ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ರಿಲೇಟೆಡ್ ಟು ICT ಮಾಡ್ತಾ ಇರ್ತಾರೆ. ಅಂದರೆ ಪಾಲಿಸಿ ನಿರ್ದೇಶನಗಳಿಂದ ಹಿಡಿದು ಹೂಡಿಕೆ ಯಾವ ಲೆವೆಲ್ಲಿನವರೆಗೂ ಆಗ್ತದೆ ಅಂತಂದರೆ, ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಕನೆಕ್ಟ್ ಮಾಡಿ, ಕೈಂಡ್ ಆಫ್ ಅ ಬ್ಯಾಂಡ್ವಿತ್ ಕನೆಕ್ಟಿವಿಟಿ ಪಾಯಿಂಟ್ ಆಫ್ ವ್ಯೂದಿಂದ ಕನೆಕ್ಟ್ ಮಾಡಿ, ಇಂಟರ್ನೆಟ್ ಪೆನೆಟ್ರೇಷನ್, ಕ್ವಾಲಿಟಿ ಆಫ್ ಸ್ಪೀಡ್ವರೆಗೂ ಕೈಂಡ್ ಆಫ್ ಅಡ್ವಾನ್ಸ್ಡ್ ಇನ್ಫ್ರಾಸ್ಟ್ರಕ್ಚರಿಗೆ ಅವೈಲೇಬಿಲಿಟಿ ಟು ಆಲ್ಮೋಸ್ಟ್ ಆಲ್ ಆಫ್ ದೆಮ್ ಇರಲಿ ಅನ್ನೋ ಕಾರಣಕ್ಕೆ ಹೈಯರ್ ಯೂಸೇಜಸ್ಸಿಗೆ ICTಯಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾರೆ. ಬಹಳ ಮುಖ್ಯವಾದಂಥ ಉದ್ದೇಶ, ಎಸ್ಪೆಷಲಿ ಭಾರತದಂಥ ರಾಷ್ಟ್ರದ ಉದ್ದೇಶ ಏನಂದರೆ, ಈ ಸರ್ವಿಸಸ್ಗಳನ್ನು ಅಂದರೆ ಇಲೆಕ್ಟ್ರಾನಿಕ್ ಸರ್ವಿಸಸ್ಗಳನ್ನು, ಐದರ್ ಗೌರ್ಮೆಂಟ್ ಸರ್ವಿಸಸ್ ಆರ್ ನಾನ್ ಗೌರ್ಮೆಂಟ್ ಸರ್ವಿಸಸ್, ಅವುಗಳಿಗೆ ಒಂದು ಆ ವಾತಾವರಣವನ್ನು, ಆ ಎನ್ವೈರ್ಮೆಂಟನ್ನು ಇನ್ಕ್ರೀಸ್ ಮಾಡೋದೇ ಈ ಇನ್ವೆಸ್ಟ್ಮೆಂಟ್ಸ್ಗಳ ಉದ್ದೇಶ. ICT ಒಳಗೆ ಯಾಕೆ ಯಾವ ರಾಷ್ಟ್ರ ಆದರೂ ಇನ್ವೆಸ್ಟ್ ಮಾಡ್ತವೆ? ಇಂಟೆನ್ಷನ್ ಏನು? ಸೋ ಕಾಲ್ಡ್ ಹೈಯರ್ ಬ್ಯಾಂಡ್ವಿತ್ಸ್ ಕೊಡೋದಕ್ಕೆ, ಅಥವಾ ಹೈಯರ್ ಸೋ ಕಾಲ್ಡ್ ಟೆಕ್ನಾಲಜಿಕಲ್ ಎಡ್ಜ್ ಕೊಡೋದಕ್ಕೆ, ಕೈಂಡ್ ಆಫ್ ಎಫಿಷಿಯನ್ಸಿ ಆ್ಯಂಡ್ ಇಂಟರ್ನೆಟ್ ಪೆನೆಟ್ರೇಷನ್ ಟು ಆಲ್ಮೋಸ್ಟ್ ಆಲ್ ದಿ ರೀಜನ್ಸ್ ಕೊಡೋದಕ್ಕೆ ಇನ್ವೆಸ್ಟ್ಮೆಂಟ್ಸ್ ಮಾಡಿರ್ತಾರೆ. ರೂರಲ್, ಅರ್ಬನ್, ಇಂಟರ್ನೆಟ್ ಡಿವೈಡ್ ಅಥವಾ ಡಿಜಿಟಲ್ ಡಿವೈಡ್ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೆ. ಡಿಜಿಟಲ್ ಡಿವೈಡ್ ಅಂತಂದರೆ ಇಲ್ಲಿ ಅವೈಲೇಬಿಲಿಟಿ ಆಫ್ so-called internet facilities and the speed and the quality part at the rural areas as well as urban areas. Allen gap irtade, that itself is digital divide here. So increase ಮಾಡೋದಕ್ಕೆ ಈ ಸರ್ವಿಸಸ್, ಗೌರ್ಮೆಂಟ್ ಸರ್ವಿಸಸ್ ಅಥವಾ ಸೋ ಕಾಲ್ಡ್ ಮಾರ್ಕೆಟ್ಸ್ಗಳನ್ನು, ನ್ಯಾಷನಲ್ ಮಾರ್ಕೆಟ್ ವಿದಿನ್ ದಿ ನೇಷನ್ ಇಟ್ ಸೆಲ್ಫ್, ಭಾರತದಂಥ ಜಾಗ್ರಫಿಕಲಿ ವಾಸ್ಟ್ ಇರುವಂಥ ರಾಷ್ಟ್ರದೊಳಗೆ ವಿದಿನ್ ದಿ ನೇಷನ್ ಇಟ್ ಸೆಲ್ಫ್ ಮಾರ್ಕೆಟ್ಸ್ಗಳನ್ನು ಇಂಟಿಗ್ರೇಟ್ ಮಾಡೋದಕ್ಕೆ, ಎನಿ ಬಾಯರ್, ಎನಿ ಸೆಲ್ಲರ್, ಫ್ರೀ ಮಾರ್ಕೆಟ್ ಇನ್ ಅ ವೆರಿ ರೆಗ್ಯುಲೇಟೆಡ್ ಫಾರ್ಮ್, ಅನ್ರೆಗ್ಯುಲೇಟೆಡ್ ಅಲ್ಲ, ಇನ್ ಅ ವೆರಿ ರೆಗ್ಯುಲೇಟೆಡ್ ಫಾರ್ಮ್, ಈ ಕಾಮರ್ಸನ್ನು ಪ್ರಮೋಟ್ ಮಾಡೋದಕ್ಕೆ, ಈ ಮಾರ್ಕೆಟ್ಗಳನ್ನು ಪ್ರಮೋಟ್ ಮಾಡೋದಕ್ಕೆ, ಪ್ಲಸ್ ನೇಷನಲ್ ಆ್ಯಸ್ ವೆಲ್ ಆಸ್ ಇಂಟರ್ನ್ಯಾಷನಲ್ ಟ್ರೇಡಿಂಗ್ಸ್ಗಳನ್ನು ಈ ಕಾಮರ್ಸ್, ಈ ಮಾರ್ಕೆಟ್ ಮುಖಾಂತರ ಫೆಸಿಲಿಟೇಟ್ ಮಾಡೋದಕ್ಕೆ. ಅಂದರೆ ಬಹುಪಕ್ಷೀಯ ಟ್ರಾನ್ಸಾಕ್ಷನ್ಸ್ಗಳೇನಾಗ್ತಾ ಇರ್ತವೆ, ಮಲ್ಟಿ ಪಾರ್ಟಿ ಟ್ರಾನ್ಸಾಕ್ಷನ್ಸ್ಗಳೇನಾಗ್ತಾ ಇರ್ತವೆ, ಅವುಗಳಿಗೆ ಪ್ರೋಟೋಕಾಲ್ಗಳನ್ನು, ಅವುಗಳಿಗೆ ಸ್ಪೇಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಒಂದು ಇಂಟಿಗ್ರೇಷನ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಟೆಕ್ನಿಕಲ್ ಎಫಿಷಿಯನ್ಸಿ ಇರಬಹುದು ಅಥವಾ ಬೇರೆ ಕ್ವಾಲಿಟಿ ಕಂಟೆಂಟನ್ನು ಇಂಪ್ರೂವ್ ಮಾಡ್ತಾ ICT ಒಳಗಾಗುವಂಥ ಇನ್ಫ್ರಾಸ್ಟ್ರಕ್ಚರನ್ನು ಬೇಸಿಕಲಿ ಇದಕ್ಕೆ ಅಪ್ಗ್ರೇಡ್ ಮಾಡುವಂಥ ಉದ್ದೇಶ ಇರ್ತದೆ ಇನ್ವೆಸ್ಟ್ಮೆಂಟ್ಸ್ ಮುಖಾಂತರ. ಈಗ ಇನ್ವೆಸ್ಟ್ಮೆಂಟ್ ಆಗೈತಿ ಅಂದ್ರೆ ಒಂದು ನಾವು ಇಷ್ಟೊತ್ತೇನು ಡಿಸ್ಕಸ್ ಮಾಡಿದ್ವಿ, ಒಂದು ಸೈಬರ್ ಇಕೋಸಿಸ್ಟಮ್ ಅಂತ ಕ್ರಿಯೇಟ್ ಆಗಿರ್ತದೆ, ರೈಟ್?
ಸೈಬರ್ ಇಕೋಸಿಸ್ಟಮ್ ಅಥವಾ ಸೈಬರ್ ಸ್ಪೇಸ್ ಕ್ರಿಯೇಟ್ ಆದಾಗ ಎಕ್ಸ್ಪೋಜರ್ ಆಗ್ತಾ ಇರ್ತದೆ. ಬಹಳ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಪದೇ ಪದೇ ಎಕ್ಸ್ಪೋಜರ್ ಆಗ್ತಾ ಇರ್ತದೆ. ಯಾವುದಕ್ಕೆ? ಥ್ರೆಟ್ಸ್, ರೈಟ್? ಸೈಬರ್ ಇಂಟ್ರ್ಯೂಷನ್ಸ್, ಅಟ್ಯಾಕ್ಸ್, ಡಿಸ್ರಪ್ಷನ್ಸ್, ಬಹಳ ಕ್ರಿಟಿಕಲ್ ಆಪರೇಷನ್ಸ್ ಇರುವಂಥ ಡೇ ಟು ಡೇ ಬೇಸಿಸ್ ಮೇಲೆ ಮಲ್ಟಿ ಕ್ರೋರ್ ಬಿಸ್ನೆಸಸ್ಗಳು ಅಥವಾ ಸೆಕ್ಯೂರಿಟಿ ಆಫ್ ದ ನೇಷನ್ಸ್ ಸ್ಟೇಕ್ಸ್ನಲ್ಲಿರುವಂಥ ಹೈ ಕಾಸ್ಟ್ ಇರುವಂತಹ ಹಲವಾರು ಟ್ರಾನ್ಸಾಕ್ಷನ್ಸ್ಗಳು ಈ ರಿಸ್ಕಿಗೆ ಎಕ್ಸ್ಪೋಸ್ ಆಗಿಬಿಡ್ತವೆ. ಹೆಂಗೆ ಎಕ್ಸ್ಪೋಸ್ ಆಗ್ತವೆ? ಬೇಸಿಕಲಿ ನೀವು ಇದನ್ನು ಅಬ್ಸರ್ವ್ ಮಾಡಿದ್ರಿ ಅಂತಂದರೆ ಗೊತ್ತಾಗ್ತದೆ ನಿಮಗೆ. ಥ್ರೆಟ್ಸ್ ಆ್ಯಂಡ್ ಥ್ರೆಟ್ ಎವಲ್ಯೂಷನ್. ಮೊದಲು ವೈರಸ್ ಇತ್ತು, ಹ್ಯಾಕಿಂಗ್ ವೆಬ್ಸೈಟ್ಸ್, malicious codes, advanced worms, trojans, identity theft, phishing, DOS operated problems, cyber warfare, cyber espionage, the list goes on, right? The list goes on. ಈ ರೀತಿ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರಿಗೆ ಬೇಸಿಕಲಿ ಥ್ರೆಟ್ಸ್ ಬರಕ್ಕೆ ಸ್ಟಾರ್ಟ್ ಆಗ್ತವೆ. ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಏನು? ರಾಷ್ಟ್ರದಲ್ಲಿ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರೇ ಇರಬಹುದು ಅಥವಾ ಸೋ ಕಾಲ್ಡ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರೇ ಇರಬಹುದು, ರೈಟ್? ಯಾವಾಗ ಕನೆಕ್ಟೆಡ್ ಇದ್ದಾವೆ ಅದರ ಫಂಕ್ಷನಿಂಗ್ ಅಥವಾ ಅದರ ಆಪರೇಷನ್ಸ್ ಅಂಥ ಸಂದರ್ಭದೊಳಗೆ ICT ರಿಲೇಟೆಡ್ ಅಥವಾ ICT ಆಧಾರಿತವಾಗಿರೋ ಕಾರಣಕ್ಕಾಗಿ ಬಹಳ ಬಹಳ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಥ್ರೆಟೆಂಡ್ ಆಗಿಬಿಡ್ತವೆ. ಹೀಗಾಗಿ ಸೈಬರ್ ಸೆಕ್ಯೂರಿಟಿ ಅಥವಾ ಸೈಬರ್ ಸುರಕ್ಷತೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ದಿ ಆಸ್ಪೆಕ್ಟ್ಸ್ ಆಫ್ ಡಿಫೆನ್ಸ್, ಇಂಡಸ್ಟ್ರಿಯಲ್ ಬೇಸ್, ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂಗೆ ಅಥವಾ ಇಂಡಸ್ಟ್ರೀಸಿಗೆ ಸಂಬಂಧಪಟ್ಟಂಗೆ, ಐ ಹ್ಯಾವ್ ನಾಟ್ ರಿಟನ್ ಇಟ್ ದೇರ್ ಬಟ್ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇಂಡಸ್ಟ್ರಿಯಲ್ ಸೆಂಟರ್ಸ್ ಅಥವಾ ICT ಕ್ಷೇತ್ರನೇ ಇನ್ ಇಟ್ ಸೆಲ್ಫ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಸೆಕ್ಟರ್ ಇರ್ಬೋದು, ಇಂಡಿಪೆಂಡೆಂಟ್ಲಿ ಕಮ್ಯುನಿಕೇಷನ್ಸ್ ಇರ್ಬೋದು, ಬ್ಯಾಂಕಿಂಗ್, ಹಣಕಾಸು ಕ್ಷೇತ್ರ, ಅಥವಾ ಎಂಟೈರ್ ಗೌರ್ಮೆಂಟ್ ಸರ್ವಿಸಸ್, ಎಂಟೈರ್ ಆಫ್ ದಿ ಗೌರ್ಮೆಂಟ್ ಸರ್ವಿಸಸ್ ರಿಲೇಟೆಡ್ ಟು ಐದರ್ ಬಹಳಷ್ಟು ಸ್ಕೀಮ್ಸ್ಗಳಿದ್ದಾವೆ. ಫಿನಾನ್ಷಿಯಲ್ ಡಿಸ್ಬರ್ಸ್ಮೆಂಟ್ಸ್ ಅಂದರೆ ಫಲಾನುಭವಿಗಳಿಗೆ, ಬೆನಿಫಿಷರೀಸ್ಗಳಿಗೆ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮುಖಾಂತರ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸಾಕ್ಷನ್ಸ್, DBTs, ರೈಟ್? ಡೈರೆಕ್ಟ್ ಬೆನಿಫಿಟ್ ಟು ದಿ ಅಕೌಂಟ್ ಹೋಲ್ಡರ್ಸ್, ರೈಟ್? ಟ್ರಾನ್ಸ್ಫರ್ಸ್ ಮುಖಾಂತರ ಆ ರೀತಿಯಾದಂಥ ಪ್ರೊವಿಷನ್ಸ್ಗಳನ್ನು ಕೊಡೋದಕ್ಕೆ, ಅಥವಾ ಸೋ ಕಾಲ್ಡ್ ಡಿಜಿಟಲ್ ಇಂಡಿಯಾದಂತಹ ಪ್ರೋಗ್ರಾಮ್ಸ್ ಇರಬಹುದು, ಅಥವಾ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಸರ್ವಿಸಸ್ಗಳನ್ನು ಎನೇಬಲ್ ಮಾಡ್ಕೊಳ್ಳೋದಕ್ಕೆ ಸಿಟಿಸನ್ಸಿಗೆ ಆನ್ ಈಕ್ವಾಲಿಟೇರಿಯನ್ ಗ್ರೌಂಡ್ಸ್ ಎನೇಬಲ್ ಮಾಡ್ಕೊಳ್ಳೋದಕ್ಕೆ ಪ್ರೋಗ್ರಾಮ್ಸ್ಗಳನ್ನು ಹಾಕ್ಕೊಂಡಿರ್ತದೆ. ದ್ಯಾಟ್ ಆಲ್ಸೋ ಬಿಕಮ್ಸ್ ಅ ವೆರಿ ಕ್ರೂಷಲ್ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್. ಡೆಫಿನೆಟ್ಲಿ ಮಾರ್ಕೆಟ್ ಆ್ಯಂಡ್ ಕಾಮರ್ಸ್ ಆ್ಯಂಡ್ ರಿಲೇಟೆಡ್ ಸೆಕ್ಟರ್, ಎನರ್ಜಿ ಸೆಕ್ಟರ್, ನಿಮ್ಮ ಕೋಲ್ ರಿಸೋರ್ಸಸ್ ಇರ್ಬೋದು ಅಥವಾ ಪೆಟ್ರೋಲಿಯಂ ರಿಸೋರ್ಸಸ್ ಇರಬಹುದು, ಅಲ್ಲಿ ಏನು ವರ್ಕ್ ಆಗ್ತಾ ಇದೆ ಅಥವಾ ಬಹಳ ಕ್ರೂಷಲ್ ಪ್ರೊಡಕ್ಷನ್ ವಗೇರ ವಗೇರ ಫಿಸಿಕಲ್ ಕಂಡೀಷನ್ಸ್, ಎಕ್ಸ್ಟ್ರಾಕ್ಷನ್ಸ್ ಆಗುವಂಥ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರಿನ ಡೇಟಾ ಎಲ್ಲ ಡಿಜಿಟಲಿ ಸ್ಟೋರ್ ಆಗಿತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಡ್ಯಾಮ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ಸ್ ಆ್ಯಂಡ್ ವೇರಿಯಸ್ ಅದರ್ ಪವರ್ ಪ್ಲಾಂಟ್ಸ್ ವಗೇರ ವಗೇರ ಮಲ್ಟಿಪರ್ಪಸ್ ಪ್ರೊಜೆಕ್ಟ್ಸ್, ಹೈಡ್ರೋ ಎಲೆಕ್ಟ್ರಿಸಿಟಿ ಜನರೇಟಿಂಗ್ ಪ್ರೊಜೆಕ್ಟ್ಸ್, ಈ ಥರ ಏನಾರು ಒಂದು ಎಕ್ಸಾಂಪಲ್ ತಗೊಳ್ರಿ. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕ್ರೂಷಲ್ ಡೇಟಾ ಡಿಜಿಟಲಿ ಅವೈಲೇಬಲ್ ಇತ್ತು. ಆ ಡಿಜಿಟಲಿ ಅವೈಲೇಬಲ್ ಡೇಟಾ ಎಕ್ಸ್ಪೋಸ್ ಆಗಿರ್ತದೆ. ಅದನ್ನು ಹ್ಯಾಕ್ ಮಾಡಿ ಅಥವಾ ಅದಕ್ಕೆ ಆಕ್ಸೆಸ್ ತೊಗೊಂಡು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಸಂದರ್ಭಗಳು, ಆಲ್ ಆಫ್ ದೆಮ್ ಆರ್ ಬೇಸಿಕ್ ಥ್ರೆಟ್ಸ್, ರೈಟ್, ಟು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್. ನೌ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಈಸ್ ಮೇನ್ಸ್ ಕಂಟೆಂಟ್ನಲ್ಲಿ, ಎಸ್, ಟೈಟಲ್ ಇಟ್ ಸೆಲ್ಫ್ ಈಸ್ ಸೈಬರ್ ಸೆಕ್ಯೂರಿಟಿ ಚಾಲೆಂಜಸ್. ಹೀಗಾಗಿ ಬಹಳ ಡೀಟೇಲ್ಡಾಗಿ, ಬಹಳ ಸಿನ್ಸಿಯರಾಗಿ, ಬರೀ ಡೀಟೇಲ್ಡಾಗಿ ಅಲ್ಲ, ಬಹಳ ಸಿನ್ಸಿಯರಾಗಿ ಅಂತಂದರೆ ಸುಮ್ಮನೆ ಏನೋ ಬರಬೇಕು ಅನ್ನೋ ಕಾರಣಕ್ಕೆ ಬರೆಯೋದಲ್ಲ. ಒಂದಕ್ಕೊಂದು ಸೆಂಟೆನ್ಸಸ್ ಕ್ಲಿಯರ್ಲಿ, ಡಿಸ್ಟಿಂಕ್ಟ್ಲಿ ರಿಲೇಟೆಡ್ ಇದ್ದು ಅಥವಾ ಹೇಳುವಂಥ ವಿಷಯವನ್ನು ಸಂಕ್ಷಿಪ್ತ ರೂಪದೊಳಗನೆ ಕಂಪ್ಲೀಟ್ಲಿ ಹೇಳುವಂತಹ ಸಿನ್ಸಿಯಾರಿಟಿ, ಅದನ್ನು ಒಳಗೊಂಡಂತಹ ಮೇನ್ಸ್ ಡೇಟಾ ಇಂಪಾರ್ಟೆಂಟ್. ಈಗ ಕಂಟೆಂಟ್ ಅಷ್ಟೇ ಡಿಸ್ಕಸ್ ಮಾಡ್ತೀನಿ ನಾನು. ಇನ್ಹೆರೆಂಟ್ ವಲ್ನರಬಿಲಿಟೀಸ್ ದಟ್ ಕ್ಯಾನ್ ನಾಟ್ ಬಿ ರಿಮೂವ್ಡ್. ಅರ್ಥ ಏನಂದರೆ, ನಮ್ಮ ಎಂಟೈರ್ ಇಂಟರ್ನೆಟ್ ಸರ್ವಿಸಸ್ನಲ್ಲಿ, ಇಂಟರ್ನೆಟ್ ಯೂಸೇಜಸ್ನಲ್ಲಿ ಏನು ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಆಗಿದೆ, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಆಲ್ಮೋಸ್ಟ್ ಎಂಟೈರ್ ಇಕೋಸಿಸ್ಟಮ್ನಲ್ಲಿ, ಸೈಬರ್ ಇಕೋಸಿಸ್ಟಮ್ನಲ್ಲಿ, ರೋಬೋಟಿಕ್ಸ್ ಆ್ಯಂಡ್ ರಿಲೇಟೆಡ್ ಸಿಸ್ಟಮ್ನಲ್ಲಿ, ಸೊ ಇಂಟರ್ನೆಟ್ ಅಥವಾ ಡೇಟಾ ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿ ಬೇಸಿಕಲಿ ಇಂಟರಾಕ್ಷನ್ಸ್ ಆಗ್ತಾ ಇರ್ತವೆ, ಎಕ್ಸ್ಚೇಂಜಸ್ ಆಗ್ತಾ ಇರ್ತವೆ, ಅಲ್ಲಿ ಎಲ್ಲ ಕಡೆನೂ ಒಂದು ವಲ್ನರಬಿಲಿಟಿ, ಒಂದು ದುರ್ಬಲತೆ ಇರ್ತದೆ. ಅಂದರೆ ಇನ್ಹೆರೆಂಟ್ ಅಂತಂದರೆ ವಿದಿನ್ ದ ಸಿಸ್ಟಮ್ ಇಟ್ ಸೆಲ್ಫ್ ಒಂದು ದುರ್ಬಲತೆ ಇರ್ತದೆ, ರೈಟ್? ಫಾರ್ ಎಕ್ಸಾಂಪಲ್,
ಈ ಅಂದರೆ ಮಾಹಿತಿ ದೂರಸಂಪರ್ಕ ಕ್ಷೇತ್ರ ಇರ್ಬೋದು ಅಥವಾ ಓವರಾಲ್ ಏನೋ ಸೂಕ್ಷ್ಮ ಮೂಲಸೌಕರ್ಯಗಳು ಅಂತ ನಾವೇನು ಕ್ಲಾಸಿಫೈ ಮಾಡಿಬಿಡ್ತೇವೆ, ಅಲ್ಲಿ ಕೈಂಡ್ ಆಫ್ ಮಲ್ಟಿಪಲ್ ಎಂಟ್ರಿ ಪಾಯಿಂಟ್ಸ್ ದ ವೇ ಐ ಹ್ಯಾವ್ ಡಿಸ್ಕಸ್ಡ್ ಇಟ್ ಇನ್ ದಿ ಸೆಕೆಂಡ್ ಪಾಯಿಂಟ್, ಅಥವಾ ಈಸಿಲಿ ಯುನೋ ಆಕ್ಸೆಸಬಲ್, ಅಥವಾ ಕೋಡಿಂಗ್ ಡಿಕೋಡಿಂಗ್ ಪ್ರೊಸೀಜರ್ಸ್ನಲ್ಲಿ ವಲ್ನರಬಿಲಿಟೀಸ್, ಸೊ ಮೆನಿ ಇದರ್ ಆಸ್ಪೆಕ್ಟ್ಸ್, ನಾಟ್ ಜಸ್ಟ್ ದಿಸ್. ಇದರದೇ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟರೆ ಎಂಟೈರ್ 1000 ವರ್ಡ್ಸ್ ಆಗ್ತದೆ. ದೇರ್ ಆರ್ ಇನ್ಹೆರೆಂಟ್ ವಲ್ನರಬಿಲಿಟೀಸ್ ದಟ್ ಕ್ಯಾನ್ ನಾಟ್ ಬಿ ಸ್ಟಾಪ್ಡ್. ಆಕ್ಸೆಸ್ ಪಾಯಿಂಟ್ಸ್ ಬಹಳಷ್ಟು ಆಗಿಬಿಡ್ತವೆ, ರೈಟ್? ಅಂದರೆ ಆರ್ ಅದರ್ ಐಡೆಂಟಿಟಿ ರಿವೀಲ್ ಮಾಡ್ದಂಗೆ ಇರುವಂಥ ಹಲವಾರು ಕಂಡೀಷನ್ಸ್, ಮಲ್ಟಿಪಲ್ ಯೂಸರ್ಸಿಗೆ ಸಂಬಂಧಪಟ್ಟಂಗೆ ಇನ್ಹೆರೆಂಟ್ ವಲ್ನರಬಿಲಿಟೀಸ್ ಬಹಳ ಡೀಟೇಲ್ಡ್ ಆಗಿ ಆಗಿಬಿಡ್ತವೆ. ಸೊ ಏನು ಮೂಲತಃ ಅಂತರ್ಜಾಲ ಬಳಕೆ ಇರ್ತದೆ, ಅದರ ನಿರ್ವಹಣೆ ಇರ್ತದೆ, ರೈಟ್? ಅದಕ್ಕೆ ಸಂಬಂಧಪಟ್ಟಂತಹ ಏನು ನಿಯಮಗಳಿರ್ತವೆ, ಏನು ಲಾಸ್ ಇರ್ತವೆ, ಏನು ಬೇಸಿಕ್ ಯುನೋ ಪ್ರೋಟೋಕಾಲ್ಸ್ ಇರ್ತವೆ, ಏನು ಇಂಟರ್ನೆಟ್ ಪ್ರೋಟೋಕಾಲ್ಸ್ ಇರ್ತವೆ, ಅಲ್ಲಿನೇ ಸಾಕಷ್ಟು ಲೂಪ್ ಹೋಲ್ಸ್ಗಳಿರ್ತವೆ. ಓಕೆ, ಅಲ್ಲಿನೇ ಅಭದ್ರತೆಗಳಿದ್ಬಿಡ್ತವೆ. ಹೀಗಾಗಿ ಇನ್ಹೆರೆಂಟ್ ವಲ್ನರಬಿಲಿಟೀಸ್ ಆರ್ ಇನ್ಯೂಮರಬಲ್ ಎಂಟ್ರಿ ಪಾಯಿಂಟ್ಸ್ ಅಂತಂದರೆ ಅಂತರ್ಜಾಲ ಬಳಕೆಯ ಸಂದರ್ಭದೊಳಗೆ ಅನೇಕ ಮೂಲಗಳಿಂದ ಅದನ್ನು ಆಕ್ಸೆಸ್ ಮಾಡ್ಕೊಳ್ಬಹುದು. ಈ ರೀತಿಯಾದಂತಹ ಇಂಟರ್ನೆಟ್ ಯೂಸೇಜಸ್ ಅಥವಾ ಈ ರೀತಿಯಾದಂಥ ಇಕೋಸಿಸ್ಟಮ್ನಿಂದಾಗಿ ಸಾಕಷ್ಟು ಕೈಂಡ್ ಆಫ್ ಸವಾಲುಗಳು ತಾನೇ ಉತ್ಪತ್ತಿ ಆಗಿಬಿಡ್ತವೆ. ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂತಂದರೆ, ನಿರಂತರವಾಗಿ ಆನ್ ಅ ಕಾನ್ಸ್ಟಂಟ್, ಆನ್ ಅ ಡೈಲಿ ಬೇಸಿಸ್, ನಾನಿಲ್ಲಿ ಬರೀ 3-4 ಎಕ್ಸಾಂಪಲ್ಸ್ ಕೊಟ್ಟಿದ್ದೇನೆ. ಫಾರ್ ಎಕ್ಸಾಂಪಲ್, ಮೈಕ್ರೋ ಪ್ರೊಸೆಸರ್ ಚಿಪ್ಸ್, ದೇ ಇನ್ಕ್ರೀಸ್ ರ್ಯಾಪಿಡ್ಲಿ, ರೈಟ್? ವಿದಿನ್ ಅ ಮ್ಯಾಟರ್ ಆಫ್ ಮಂತ್ಸ್ ದೇ ಇನ್ಕ್ರೀಸ್. ಕೆಪಾಸಿಟಿ ಆಫ್ ಮೈಕ್ರೋ ಪ್ರೊಸೆಸರ್ ಚಿಪ್ಸ್, ಇಟ್ ಇನ್ಕ್ರೀಸಸ್ ವೆರಿ ರ್ಯಾಪಿಡ್ಲಿ. ಏನೋ ಸ್ಟೋರೇಜ್ ಡೆನ್ಸಿಟಿ ಬಹಳ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತದೆ. ರ್ಯಾಪಿಡ್ಲಿ ಅಂತಂದರೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನ್ಯೂವರ್ ವರ್ಷನ್ಸ್ ಆಫ್ ನ್ಯೂವರ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಬಹಳ ಈಸಿಲಿ ಆಕ್ಸೆಸಬಲ್ ಇರ್ತದೆ. ಡೆಫಿನೆಟ್ಲಿ ಬ್ಯಾಂಡ್ವಿಡ್ತ್ ಸರ್ವಿಸಸ್ ಅಥವಾ ಸೋ ಕಾಲ್ಡ್ ಆಕ್ಸೆಸ್ ಟು 4G 3G 5G ಆ್ಯಂಡ್ ರಿಲೇಟೆಡ್ ಬ್ಯಾಂಡ್ವಿಡ್ತ್ಸ್ ಆ್ಯಂಡ್ ರಿಲೇಟೆಡ್ ಸ್ಪೀಡ್ಸ್ ಬಹಳ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಾ ಇದ್ದಾವೆ. ವರ್ಲ್ಡ್ ವೈಡ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಬಹಳಷ್ಟು ಆಗ್ತಾ ಇದ್ದಾವೆ. ಪ್ಲೇಯರ್ಸ್ ಇಂಟರ್ನ್ಯಾಷನಲಿ ಜಾಸ್ತಿ ಆಗ್ತಾ ಇರೋ ಕಾರಣಕ್ಕೆ ಸೊ ಕಾಲ್ಡ್ ಇಂಟರ್ನೆಟ್ ಆಕ್ಸೆಸಿಬಿಲಿಟಿ ಕೂಡ ಬಹಳಷ್ಟು ಈಸಿಲಿ ಆಗ್ತಾ ಇದೆ. ಅದಕ್ಕೆ ಬಹಳ ಮುಖ್ಯ ಕಾರಣ ಅಂತಂದರೆ ಪ್ರೈಸ್ ಡ್ರಾಪ್ಸ್. 10 ವರ್ಷದ ಒಂದು ಎಕ್ಸಾಂಪಲ್ ತಗೊಳ್ರಿ. 10 ವರ್ಷದ ಹಿಂದೆ ಇಂಟರ್ನೆಟ್ ಬೇಸ್ಡ್ ವರ್ಕ್ಸ್ ಇತ್ತು ಅಂತಂದರೆ ಮೊಬೈಲ್ ಫೋನ್ಸ್ ಮೇಲೆ ಅವಲಂಬಿತ ಇದ್ದಿದ್ದಿಲ್ಲ. ನಾವು ಇಂಟರ್ನೆಟ್ ಸೆಂಟರಿಗೆ ಹೋಗ್ತಿದ್ವಿ, ಲಿಮಿಟೆಡ್ ಆಕ್ಸೆಸಿಬಿಲಿಟಿ ಇರ್ತಿತ್ತು, ಲಿಮಿಟೆಡ್ ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಇರ್ತಿದ್ವು. ಆ ಎಂಟೈರ್ ಸರ್ಕಲನ್ನು ಬ್ರೇಕ್ ಮಾಡಿ ಸೋ ಕಾಲ್ಡ್ ಪ್ಲೇಯರ್ಸ್ ಕೂಡ ಹೆಚ್ಚಿಗೆಯಾಗಿ ಅವೈಲಬಿಲಿಟಿ, ಎವರ್ ಎಕ್ಸ್ಪಾಂಡಿಂಗ್ ಸೈಬರ್ ಸ್ಪೇಸ್ ಇರೋ ಕಾರಣಕ್ಕೆ ನ್ಯೂವರ್ ಚಾಲೆಂಜಸ್ ಬರ್ತಾನೆ ಇರ್ತವೆ. ದ್ಯಾಟ್ ಈಸ್ ದಿ ಮೇನ್ ಇಂಟೆನ್ಷನ್ ಆಫ್ ಹೈಲೈಟಿಂಗ್ ಎವರ್ ಎಕ್ಸ್ಪಾಂಡಿಂಗ್ ಸೈಬರ್ ಸ್ಪೇಸ್. ಓಕೆ, ಸೊ ನಿರಂತರವಾಗಿ ಬೆಳೀತಾ ಇರುವಂತಹ ಸೈಬರ್ ಸ್ಪೇಸ್, ಆ ಎಂಟೈರ್ ವ್ಯವಸ್ಥೆನೇ ಬಹುಮುಖ್ಯವಾದಂಥ ಸವಾಲಾಗ್ತದೆ. ಈಗ ಈ ಎಂಟೈರ್ ಯೂಸೇಜ್ ಏನಾಗ್ತದಲ್ಲ ಸೈಬರ್ ಸ್ಪೇಸ್, ಗೌರ್ಮೆಂಟ್ ಫೆಸಿಲಿಟೀಸಿಗೆ, ಡಿಜಿಟಲ್ ಕನೆಕ್ಟಿವಿಟಿಗೆ, ಫಿನಾನ್ಷಿಯಲ್ ಬೆನಿಫಿಷರೀಸನ್ನು ಐಡೆಂಟಿಫೈ ಮಾಡಿ ನಾವೇನು ಡಿಸ್ಕಸ್ ಮಾಡಿದ್ವಿ, GOI ಸ್ಕೀಮ್ಸ್ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರ ಸ್ಟೇಟ್ ಸ್ಕೀಮ್ಸಿಗೆ ಸಂಬಂಧಪಟ್ಟಂಗೆ, ಅಲ್ಲಿ ಏನಾಗ್ತದಂತಂದರೆ ಒಂದು ಎಂಟೈರ್ ಡಿಜಿಟಲ್ ಸಂಪರ್ಕ ಸಾಧನಗಳ ಒಂದು ಎಂಟೈರ್ ಕಾಂಪ್ಲೆಕ್ಸಿಟಿ ಕ್ರಿಯೇಟ್ ಆಗ್ತದೆ, ಸರ್ಕಿಟ್ ಕ್ರಿಯೇಟ್ ಆಗ್ತದೆ. ಅಂದರೆ ಡಿಜಿಟಲ್ ಸಂಪರ್ಕದ ಮೂಲಕ ಏನು ಸಾಧನಗಳನ್ನು ಲಿಂಕ್ ಮಾಡಲಾಗ್ತದೆ, ಇಂಟರ್ಕನೆಕ್ಟೆಡ್ನೆಸ್ ಮಾಡಲಾಗ್ತದೆ, ಇದೇ ಸರ್ಕಾರಿ ಸೇವೆಗಳಿಗಿರ್ಬೋದು ಅಥವಾ ಇತರೆ ಅಂಥ ಸಂದರ್ಭದೊಳಗೆ ಒಂದು ಇನ್ಹೆರೆಂಟ್ ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗ್ತದೆ ಇಫ್ ಇಟ್ ಈಸ್ ನಾಟ್ ರೆಗ್ಯುಲೇಟೆಡ್ ಪ್ರಾಪರ್ಲಿ. ಓಕೆ, ದಟ್ ಇಟ್ ಸೆಲ್ಫ್ ಇಸ್ ಅ ಚಾಲೆಂಜ್. ಅಂದರೆ ಅದನ್ನು ಮ್ಯಾನೇಜ್ ಮಾಡೋದು, ಅದನ್ನು ರೆಗ್ಯುಲೇಟ್ ಮಾಡೋದೇ, ಆ ಎಂಟೈರ್ ಸ್ಪೇಸನ್ನು, ಆ ಇನ್ಸ್ಟೇಬಲ್ ಕಂಡೀಷನ್ ಅಥವಾ ಅನ್ಸ್ಟೇಬಲ್ ಕಂಡೀಷನನ್ನು ಮ್ಯಾನೇಜ್ ಮಾಡೋದೇ ಬಹಳ ದೊಡ್ಡದಾದಂತಹ ಒಂದು ಚಾಲೆಂಜ್ ಆಗಿಬಿಡ್ತದೆ. ಈಗ ಬಹಳ ಸಿಂಪಲ್ಲಾಗಿ ಕ್ರೈಮ್ ರಿಲೇಟೆಡ್ ಟು ಸೈಬರ್ ಸ್ಪೇಸನ್ನು ಎಕ್ಸ್ಪ್ಲೇನ್ ಮಾಡುವಾಗ ಫಸ್ಟ್ ಬರುವಂಥ ವಿಷಯನೇ ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಅಥವಾ ರಾಷ್ಟ್ರಗಳ ಮಧ್ಯೆ ಇರುವಂಥ ವೈರತ್ವ ಅಥವಾ ಕೈಂಡ್ ಆಫ್ ಅ ವಾರ್ ಸಿಚುವೇಶನ್ ಸೈಬರ್ ವಾರ್ಫೇರ್ ಡೈಮೆನ್ಷನನ್ನು ಪಡೆದುಕೊಳ್ಳುವಂಥದ್ದು ಅಥವಾ ಸ್ವರೂಪವನ್ನು ಪಡೆದುಕೊಳ್ಳುವಂಥದ್ದು. ಎಸ್ಪಿನಾಜಿಸ್ ಅಂತಂದರೆ ಬೇಹುಗಾರಿಕೆ, ಸ್ಪೈಯಿಂಗ್ ವಗೇರ. ಸೊ ಸೈಬರ್ ಸ್ಪೇಸ್ ಅಥವಾ ಇಂಟರ್ನೆಟ್ ರಿಲೇಟೆಡ್ ಸ್ಪೇಸನ್ನು ಬೇಹುಗಾರಿಕೆಗೆ ಅಥವಾ ಸೋ ಕಾಲ್ಡ್ ಎಸ್ಪಿನಾಜಿಸ್ಸಿಗೆ ಯೂಸ್ ಮಾಡುವಂಥ ಸಂದರ್ಭದೊಳಗೆ ರಾಷ್ಟ್ರಗಳ ಮಧ್ಯೆ ಈ ಪೈಪೋಟಿ ಇದ್ದಾಗ ಹೆಂಗೆ ನಮಗೆ ನ್ಯೂಕ್ಲಿಯರ್ ಅಥವಾ ಆರ್ಮ್ಡ್ ರೇಸಸ್, ಆರ್ಮ್ಸಿಗೆ ರೇಸ್ ಇತ್ತು,
ಆರ್ಮಮೆಂಟ್ಗೆ ಸಂಬಂಧಪಟ್ಟಂಗೆ, ನ್ಯೂಕ್ಲಿಯರ್ ಅಟ್ಯಾಕ್ಸಿಗೆ ಸಂಬಂಧಪಟ್ಟಂಗೆ ಹೆಂಗೆ ಒಂದು ಕಾಲದೊಳಗೆ ರೇಸ್ ಇತ್ತು, ಸ್ಪೇಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಹೆಂಗೆ ರೇಸಸ್ಗಳು ಈಗಲೂ ಕೂಡ ಇದ್ದಾವೆ, ಯಾರು ಭಾಳ ಸುಪೀರಿಯರ್ ಇದ್ದಾರೆ ಅಂತ. ಎಕ್ಸಾಕ್ಟ್ಲಿ ಸೇಮ್ ಮ್ಯಾನರ್ ಸೈಬರ್ ಸ್ಪೇಸ್ನಲ್ಲಿ ಕೂಡ ಹಿಡಿತ ಸಾಧಿಸೋದಕ್ಕೆ ಅಥವಾ ಬಹಳ ಇಂಪಾರ್ಟೆಂಟ್ ಆಗಿ ಸೋ ಕಾಲ್ಡ್ ಸೈಬರ್ ಅಡ್ವಾನ್ಸ್ಮೆಂಟ್ಸ್, ಸೈಬರ್ ವಾರ್ಫೇರ್ನಲ್ಲಿ ಅಡ್ವಾನ್ಸ್ಮೆಂಟ್ಸ್ ಅಥವಾ ಸೈಬರ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಬಹಳಷ್ಟು ಸೋಷಿಯಲ್ ಇಂಜಿನಿಯರಿಂಗನ್ನು, ಅಂದರೆ ಒಪಿನಿಯನ್ಸ್ಗಳನ್ನು, ಎಕ್ಸ್ಪ್ರೆಷನ್ಸ್ಗಳನ್ನು ಚೇಂಜ್ ಮಾಡುವಂತಹ, ಪೊಲಿಟಿಕಲಿ ಅನ್ಸ್ಟೇಬಲ್ ಮಾಡುವಂತಹ ರಾಷ್ಟ್ರೀಯ ಉದ್ದೇಶಗಳು ಕೂಡ ಇರ್ತವೆ. ರೈಟ್, ಇಂಟರ್ನ್ಯಾಷನಲಿ ಬಹಳಷ್ಟು ರಾಷ್ಟ್ರಗಳು ಕೂಡ ಈ ಸ್ಪೇಸನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಸಂದರ್ಭ ಇರ್ತದೆ. ನಾನ್ ಸ್ಟೇಟ್ ಆಕ್ಟರ್ಸ್, ಇಂಡಿವಿಜುವಲ್ಸ್ ಇರ್ಬೋದು, ಟೆರರ್ ಔಟ್ಫಿಟ್ಸ್ ಇರ್ಬೋದು, ಅಂದರೆ ಭಯೋತ್ಪಾದನಾ ಸಂಘಟನೆಗಳಿರ್ಬೋದು, ಯಾವುದೇ ರೀತಿಯಾದಂತಹ ಹಣಕಾಸಿಗೆ ಸಂಬಂಧಪಟ್ಟಂಗೆ, ಅಂದರೆ ಫೈನಾನ್ಷಿಯಲ್ ಕ್ರೈಮ್, ರೈಟ್, ಹಣಕಾಸಿಗೆ ಸಂಬಂಧಪಟ್ಟಂತಹ ಆರ್ಥಿಕ ಅಪರಾಧಗಳನ್ನು, ಇಕನಾಮಿಕ್ ಕ್ರೈಮ್ಸ್ಗಳನ್ನು, ಹಲವಾರು ಅಥವಾ ಬಹುಕೋಟಿ ಅವ್ಯವಹಾರಗಳನ್ನು ಕ್ರಿಯೇಟ್ ಮಾಡುವಲ್ಲಿ, ಅವುಗಳನ್ನು ಬೇಸಿಕಲಿ ಸಾಧಿಸುವಂಥ ಸಂದರ್ಭದೊಳಗೆ ಆಲ್ ಆಫ್ ದೀಸ್ ಥ್ರೆಡ್ಸ್ ಆರ್ ಕ್ವೈಟ್ ಕಾನ್ಸ್ಟಂಟ್, ಸತತವಾಗಿ ಇರುವಂಥ ಥ್ರೆಡ್ಸ್ ಇವೆಲ್ಲ. ಅಂದರೆ ಅರ್ಥ ಏನು, ವಾಟ್ ಎಕ್ಸಾಕ್ಟ್ಲಿ ಈಸ್ ಇಟ್ ದಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್? ಥ್ರೆಡ್ಸ್ ಇನ್ ವೇರಿಯಸ್ ಫಾರ್ಮ್ಸ್ ಹ್ಯಾವ್ ಕಮ್ ಔಟ್ ಲೈಕ್ ದಿಸ್. ಓಕೆ, ಫಾರ್ ಎಕ್ಸಾಂಪಲ್ ವೈರಸ್, ಹ್ಯಾಕಿಂಗ್, ವೆಬ್ಸೈಟ್ಸ್, ಇವುಗಳನ್ನು ನಾನು ಡೀಟೇಲ್ಡಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ದಿಸ್ ಇಸ್ ನಾಟ್ ಸೈನ್ಸ್ ಟೆಕ್ನಾಲಜಿ ರಿಲೇಟೆಡ್ ಕ್ಲಾಸ್. ನೀವು ಕೂಡ ಅದನ್ನು ಎಕ್ಸ್ಪ್ಲೇನ್ ಮಾಡೋ ನೀಡ್ ಇರೋಂಗಿಲ್ಲ. ಬಟ್ ಪಾರ್ಷಿಯಲಿ ನಿಮಗೆ ಗೊತ್ತಿತ್ತು ಅಂತಂದರೆ ಯು ಕ್ಯಾನ್ ಮೆನ್ಷನ್ ಇಟ್. ಸ್ಪೇಸ್ ಇತ್ತು ಅಂದರೆ ಇವೆಲ್ಲ ಏನು ಫಾರ್ಮ್ಸ್ ಆಫ್ ಥ್ರೆಡ್ಸ್. ಓಕೆ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂತಂದರೆ ಈ ಹ್ಯಾಕರ್ಸ್ ಅಥವಾ ಡೇಟಾ ಡಿಸ್ರಪ್ಷನ್ಸ್ ಹೆಂಗಾಗ್ತವೆ, ಡೇಟಾ ಇಂಟ್ರೂಷನ್ಸ್ ಹೆಂಗಾಗ್ತವೆ ಅಂದರೆ, ಸೊ ಡೇಟಾ ಪ್ರೊವೈಡರ್ಸ್ ಏನಿರ್ತಾರೆ ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ಇಲ್ಲೀಗಲ್ ಆ್ಯಕ್ಸಸ್ ಮಾಡ್ಕೊಂಡಂಥ ಸಂದರ್ಭದೊಳಗೆ, ಈಗ ಫಾರ್ ಎಕ್ಸಾಂಪಲ್ ಅಕೌಂಟ್ ಹ್ಯಾಕ್ ಮಾಡಲಾಗಿದೆ, ಟ್ವಿಟರ್ ಹ್ಯಾಂಡಲ್ಸ್ ವೇರ್ ಹ್ಯಾಕ್ಡ್, ಅಂದರೆ ನಾನ್ ಐಡೆಂಟಿಫೈಡ್ ಯೂಸೇಜ್ ಫಾರ್ ರಾಂಗ್ ಪರ್ಪಸಸ್, ಅವುಗಳ ಸಂಖ್ಯೆ ಹೆಚ್ಚಿಗೆ ಆಗ್ತದೆ. ಸೊ ಎಂಟೈರ್ security is dependent on how we tackle these things, right? They are the technical parts of cyber security. ಸೊ ನೇರವಾದಂಥ ಚಾಲೆಂಜ್ ಏನಂತಂದರೆ ಈ ಎಲ್ಲ ಯೂಸೇಜಸ್ಗಳಿಗೆ, ಫಾರ್ ಎಕ್ಸಾಂಪಲ್ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡದೇ ಇರುವಂಥದ್ದು ಅಥವಾ ಡಿವಿಯೇಟ್ ಆಗುವಂಥದ್ದು ಅಥವಾ ಟೈಮ್ ಡಿಸ್ರಪ್ಷನ್ಸ್ ಆಗುವಂಥದ್ದು, ಇವೆಲ್ಲ ನೇರವಾಗಿ ಇ ಕಾಮರ್ಸ್ ಮೇಲೆ ದೊಡ್ಡ ಹೊಡೆತವನ್ನು ಕೊಡ್ತವೆ. ಯಾಕಂದರೆ ಬಹಳ ಡಿಪೆಂಡೆಂಟ್ ಇರ್ತವೆ ಇ ಕಾಮರ್ಸಿನ ಟ್ರಾನ್ಸಾಕ್ಷನ್ಸ್ about the data that is being provided. So denial of services, payment card skimming, hardware security concerns, these are all part of the extended threat evolutions itself, right? 6, 7, 8, 9, 10 ಇಲ್ಲಿ ಡಿಸ್ಪ್ಲೇ ಮೇಲೆ ಇರುವಂಥದ್ದು ಎಲ್ಲನೂ ಕೂಡ ದೇ ಆರ್ ಪಾರ್ಟ್ ಆಫ್ ಎಕ್ಸ್ಟೆಂಡೆಡ್ ಥ್ರೆಟ್ಸ್, ರೈಟ್? ಆರ್ ರಾದರ್ ಹೌ ಹ್ಯಾವ್ ವಿ ಕಮ್ ಅಕ್ರಾಸ್ ಸೈಬರ್ ಥ್ರೆಟ್ಸ್, ಹೌ ಹ್ಯಾವ್ ದೇ ಇವಾಲ್ವ್ಡ್ ಅನ್ನುವಂಥದ್ದಕ್ಕೇ ಸಂಬಂಧಪಟ್ಟಂಥ ಡೇಟಾ. ನಾವು ಥ್ರೆಡ್ಸ್ ಇದ್ದಾವೆ ಅಂತಂದರೆ ಯು ಕ್ಯಾನ್ ಎಲಾಬ್ರೇಟ್ ಆನ್ ದೆಮ್. ಆ್ಯಕ್ಚುಲಿ ನಿಮ್ಮ ಸ್ಪೇಸ್ ನೀವು ಹೆಂಗೆ ಯುಟಿಲೈಸ್ ಮಾಡ್ಕೊಂಡಿರಿ ಮೇನ್ ಕಂಟೆಂಟಿಗೆ ಸಂಬಂಧಪಟ್ಟಂಗೆ, ಥ್ರೆಡ್ಸ್ ಇದಾವೆ ಅಂತಂದಮೇಲೆ ಸೊಲ್ಯೂಷನ್ ಬೇಕೇ ಬೇಕು. ಅಂದರೆ ಆ ಚಾಲೆಂಜಸ್ಗಳಿದ್ದಾವೆ ಅಂತಂದರೆ ಅವುಗಳನ್ನು ಮಿಟಿಗೇಟ್ ಮಾಡುವಂಥ, ಅವುಗಳನ್ನು ಪರಿಹರಿಸುವಂತಹ, ಅವುಗಳಿಗೆ ರೆಮಿಡಿ ಕೊಡುವಂತಹ ಕೆಲಸಗಳಾಗಬೇಕು. ನೋಡ್ರಿ, ನಾವೇನು ಮಾತಾಡಿದ್ವಿ ಥ್ರೆಟ್ ಸಂಬಂಧಪಟ್ಟಂಗೆ ಬೆಸ್ಟ್ ವೇ ಟು ಡೀಲ್ ವಿತ್ ಯುವರ್ ಕಂಟೆಂಟ್ ಮೇನ್ಸ್ನಲ್ಲಿ ಏನಂದರೆ, ನೀವು ಏನನ್ನ ಚಾಲೆಂಜ್ ಅಂತ ಐಡೆಂಟಿಫೈ ಮಾಡಿರ್ತೀರಿ ಅವುಗಳನ್ನು ಬೇಸಿಕಲಿ ಸಾರ್ಟ್ ಔಟ್ ಮಾಡಿದರೆ, ಅವುಗಳನ್ನು ರಿಸಾಲ್ವ್ ಮಾಡಿದರೆ, ಅವುಗಳಿಗೆ ಪರಿಹಾರ ಕ್ರಮಗಳನ್ನು ಕೊಟ್ಟರೆ, ಏನಿಲ್ಲ ಅದನ್ನು ಮಾಡಿಬಿಟ್ರೆ ಅದೇ ಪರಿಹಾರದ ಕಂಟೆಂಟ್ ಆಗಿಬಿಡ್ತದೆ. ಓಕೆ, ಮೇನ್ಸ್ ಕಂಟೆಂಟ್ನಲ್ಲಿ. ಬಟ್ ಇಂಡಿಪೆಂಡೆಂಟ್ ಆಫ್ ದ್ಯಾಟ್ ನಾನು ಇಷ್ಟನ್ನು ಡಿಸ್ಕಸ್ ಮಾಡ್ತೇನೆ. ನಾವೇನು ಹೇಳಿದ್ವಿ, ಬಹಳಷ್ಟು ಸೈಬರ್ ಪ್ರೋಟೋಕಾಲ್ಸ್ ಇನ್ಹೆರೆಂಟ್ಲಿ ಪ್ರಾಬ್ಲಮ್ ಇರ್ತವೆ, ಸಿಸ್ಟಮಿಕ್ ಪ್ರಾಬ್ಲಮ್ ಇರ್ತವೆ. ಬಟ್ ಡಿಸ್ಪೈಟ್ ದ್ಯಾಟ್ ಬಹಳ ಸೂಕ್ತವಾದಂತಹ ಸೈಬರ್ ಕ್ರೈಮ್ ತಡೆಗಟ್ಟುವಂತಹ ಅಥವಾ ಸೈಬರ್ ಅಪರಾಧವನ್ನು ಅಥವಾ ಸೈಬರ್ ಮಾಡ್ಯುಲೇಷನ್ಸ್ಗಳನ್ನು ರೆಗ್ಯುಲೇಟ್ ಮಾಡೋದಕ್ಕೆ, ಸೈಬರ್ ಸ್ಪೇಸನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಸೂಕ್ತವಾದಂತಹ ಕಾನೂನುಗಳ ರಚನೆ ಅವಶ್ಯಕತೆ ಇದೆ. ಸೈಬರ್ ಲಾಸ್ ಒಂದೇ ದೊಡ್ಡ ರೆಮಿಡಿ. ಅಂದರೆ ಬಹಳಷ್ಟು ವಿಷಯಗಳ, ಬಹಳಷ್ಟು ಥ್ರೆಟ್ಸ್ಗಳ, ಬಹಳಷ್ಟು ವಹಿವಾಟುಗಳ ಡೆಫಿನಿಷನ್ಸ್ಗಳನ್ನು ಹೇಳುವಂಥ ಕಾಯ್ದೆಗಳು ಬೇಕು. ಆ ರೀತಿಯಾದಂಥ ಉಲ್ಲಂಘನೆಗಳಾದಾಗ ಏನು ಪನಿಷ್ಮೆಂಟ್, ಯಾರು ರೆಗ್ಯುಲೇಟಿಂಗ್ ಅಥಾರಿಟಿ, ಯಾರು ಮಾನಿಟರಿಂಗ್ ಮಾಡ್ತಾರೆ ಅನ್ನುವಂಥ ಸಂಸ್ಥೆಗಳು ಬೇಕು. ಆ ಕಾಯ್ದೆ ಕಾನೂನುಗಳನ್ನು ಜಾರಿಗೊಳಿಸುವಂತಹ ಸ್ಪೆಷಲೈಸ್ಡ್ ಏಜೆನ್ಸೀಸ್ ಬೇಕು. ನಾವೇನೀಗ ಸೈಬರ್ ವಿಂಗ್ ಅಥವಾ ಸೋ ಕಾಲ್ಡ್ ಸೈಬರ್ ಪೊಲೀಸ್ ವಿಂಗ್ನಲ್ಲಿನೇ
ಸೈಬರ್ ಸೆಕ್ಯೂರಿಟಿ ವಿಂಗ್ಸ್ಗಳನ್ನು ನೋಡ್ತೇವೆ. ಅಲ್ಲಿಯೂ ಕೂಡ ಬಹಳಷ್ಟು ಲಾಸ್ಗಳನ್ನು ಅಥವಾ ಆಂಬಿಟ್ ಆಫ್ ದಿ ಲಾಸ್ ಶುಡ್ ಬಿ ಇನ್ಕ್ರೀಸ್ಡ್, ಆ ಅವಶ್ಯಕತೆ ಇರ್ತದೆ. ಬಹಳ ಬಹಳ ಇಂಪಾರ್ಟೆಂಟ್ ಏನಂದರೆ, ನಿರ್ಣಾಯಕವಾಗಿ ಅಂದರೆ ಡಿಸೈಸಿವ್ ಲೆವೆಲ್ದೊಳಗೆ ಸೈಬರ್ ಸೆಕ್ಯೂರಿಟಿಯನ್ನು ಅಡ್ರೆಸ್ ಮಾಡುವಂಥ ಸಂದರ್ಭದೊಳಗೆ ಅದರ ಪ್ಲ್ಯಾನಿಂಗ್, ಅದಕ್ಕೆ ಸಂಬಂಧಪಟ್ಟಂತಹ ಪ್ಲ್ಯಾನಿಂಗ್, ಅದರ ರೂಪರೇಷೆಗಳನ್ನು ಡ್ರಾಫ್ಟ್ ಮಾಡುವಂತಹ ಅವಶ್ಯಕತೆ ಬಹಳಷ್ಟು ಇರ್ತದೆ. ಬಹಳ ಸ್ಟ್ರಾಂಗ್ ಆಗಿ ಸೈಬರ್ ಸೆಕ್ಯೂರಿಟಿ ಪ್ಲ್ಯಾನಿಂಗ್, ನ್ಯಾಷನಲಿ ಇಂಟರ್ನ್ಯಾಷನಲಿ ಅಮಿಕಬಲ್ ಇರುವಂತಹ ಪ್ಲ್ಯಾನಿಂಗ್ಸ್ಗಳ ಅವಶ್ಯಕತೆ ಇರ್ತದೆ. ಸೊ ಬೇರೆ ಬೇರೆ ಸಂಸ್ಥೆಗಳು, ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಸೆಂಟರ್, NCII PCE, ಅಥವಾ ಸೋ ಮೆನಿ ಅದರ್ ಆಸ್ಪೆಕ್ಟ್ಸ್, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಅಥವಾ ಸೋ ಕಾಲ್ಡ್ ಓವರಾಲ್ ಮಾನಿಟರಿಂಗ್ ಮತ್ತು ಓವರಾಲ್ ಸೂಪರ್ವಿಷನಿಗೆ ಸಂಬಂಧಪಟ್ಟಂಗೆ, ಅಂದರೆ ನಿಗ್ರಹಣೆಗೆ ಸಂಬಂಧಪಟ್ಟಂಗೆ ಏನು ಕೇಂದ್ರಗಳ ಸ್ಥಾಪನೆಗಳಾಗಬೇಕು, ಸಂಸ್ಥೆಗಳ ಸ್ಥಾಪನೆ ಆಗಬೇಕು, ಇನ್ಸ್ಟಿಟ್ಯೂಷನ್ಸ್ಗಳ ಸ್ಥಾಪನೆ ಆಗಬೇಕು, ಅವುಗಳಿಗೆ ಏನು ಫ್ರೇಮ್ವರ್ಕನ್ನು ಹಾಕಿಕೊಡ್ಬೇಕಾಗ್ತದೆ, ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಆ್ಯಸ್ ಪಾರ್ಟ್ ಆಫ್ ಸೊಲ್ಯೂಷನ್, ರೈಟ್? ಇಫ್ ಎಟ್ ಆಲ್ ಡೇಟಾ ಹ್ಯಾಸ್ ಟು ಬಿ ಮ್ಯಾನೇಜ್ಡ್, ಡೇಟಾ ರೆಗ್ಯುಲೇಟರ್ಸ್, ಡೇಟಾ ಇನ್ಸ್ಟಿಟ್ಯೂಷನ್ಸ್ ಮಾನಿಟರಿಂಗ್, ಅದರ ಸ್ಕ್ರೀನಿಂಗನ್ನು ಬಹಳ ಸ್ಟ್ರಾಂಗ್ ಆಗಿ ಮಾಡಬೇಕಾಗ್ತದೆ. ಆವಾಗ ಮಾತ್ರ ಥ್ರೆಟ್ಟನ್ನು, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಲಿಬರ್ಟಿ ನೋಡ್ರಿ, ಆ ಸ್ಪೇಸ್ ನೋಡ್ರಿ, ಎನಿಬಡಿ ಕ್ಯಾನ್ ಸೆಂಡ್ ಲಿಟ್ರಲಿ ಎನಿ ಅಮೌಂಟ್ ಆಫ್ ಡೇಟಾ ಎನಿವೇರ್. ಆ ಆಕ್ಸೆಸ್ ಅನ್ರೆಗ್ಯುಲೇಟೆಡ್ ಅನ್ಸ್ಬಿಡ್ತದೆ, ಯಾರ ಹಿಡಿತದಲ್ಲಿದೆ ಕೊನೆಗೆ ಅನ್ನೋದೇ ಗೊತ್ತಾಗೋದಿಲ್ಲ. ಆ ರೀತಿಯಾದಂಥ ಸ್ಪೇಸ್ ಡೇಟಾ ಎಕ್ಸ್ಚೇಂಜಿಗೆ ಅಥವಾ ಇನ್ಫಾರ್ಮೇಷನ್ ಎಕ್ಸ್ಚೇಂಜಿಗೆ ತನ್ನದೇ ಆದಂಥ ತೊಂದರೆಯನ್ನು ಕ್ರಿಯೇಟ್ ಮಾಡಿರ್ತದೆ. ನಾವು ಚಾಲೆಂಜ್ನಲ್ಲಿ ಅದನ್ನು ನೋಡಿದ್ವಿ, ಅನ್ರೆಗ್ಯುಲೇಟೆಡ್ ಸ್ಪೇಸ್. ಹಾಗಿದ್ದಾಗ ಇನ್ಸ್ಟಿಟ್ಯೂಷನ್ಸ್ಗಳು ಅಥವಾ ಮಾನಿಟರಿಂಗ್ ಸಿಸ್ಟಮ್ ಬಹಳ ಸ್ಟ್ರಾಂಗ್ ಆಗಬೇಕಾಗ್ತದೆ. ಈಗ ನಾವೇನು ಕ್ಲಾಸ್ನಲ್ಲಿ ಇನಿಷಿಯಲಿ ಎಕ್ಸಾಂಪಲ್ ತೊಗೊಂಡ್ವಿ, ಬ್ಯಾಂಕಿಂಗ್ ನೆಟ್ವರ್ಕ್ಸ್ ಆಗಲಿ ಅಥವಾ ಸರ್ಕಾರದ ಯಾವುದೇ ಸಂಸ್ಥೆಗಳಾಗಲಿ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಕೇಳಂಗಿಲ್ಲ, ನೀವು ಸ್ಟ್ರಾಂಗ್ ಆಗಿ ಇರ್ರಿ, ಅದ್ರ ಬಗ್ಗೆ ಎಚ್ಚರದಿಂದ ಇರ್ರಿ, ಕ್ಯಾಂಪೇನ್ಸ್ಗಳನ್ನು ಕೊಡ್ತಾ ಇರ್ತಾರೆ. ಅರ್ಥ ಏನು? ಇಂಟರ್ನೆಟ್ ಸ್ಪೇಸನ್ನು ಸಿಟಿಸನ್ಸ್ ಅಥವಾ ನಾಗರಿಕರು ಅಥವಾ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಹೆಂಗೆ ಯೂಸ್ ಮಾಡ್ಕೊಳ್ತವೆ? ಯೂಸರ್ ಎಜುಕೇಷನ್ ಬಹಳ ಇಂಪಾರ್ಟೆಂಟ್, ಅವೇರ್ನೆಸ್ ಬಹಳ ಇಂಪಾರ್ಟೆಂಟ್. ಅಂದರೆ ಅಂತರ್ಜಾಲ ಬಳಕೆ ಕುರಿತಂತಾದಂತಹ ತಿಳುವಳಿಕಾ ಕ್ರಮಗಳನ್ನು ಅಥವಾ ಕಾರ್ಯಗಳನ್ನು ಹೆಚ್ಚಿಗೆ ಮಾಡುವಂತಹ ಅವಶ್ಯಕತೆ ಇರ್ತದೆ. ದಿಸ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಸೊಲ್ಯೂಷನ್, ರೈಟ್? ಎಚ್ಚೆತ್ತಂಥ ಸಂದರ್ಭದೊಳಗೆ ಕ್ರೈಮಿನ ಇಂಟೆನ್ಸಿಟಿಯನ್ನು ಕಡಿಮೆ ಮಾಡುವಲ್ಲಿ, ರೆಗ್ಯುಲೇಟ್ ಮಾಡುವಲ್ಲಿ ಬಹಳಷ್ಟು ಸ್ಟ್ರಾಂಗ್ ಇರುವಂಥ ಫ್ಯಾಕ್ಟರ್ ಏನಂದರೆ, ಯಾರು ಇಂಟರ್ನೆಟ್ ಯೂಸ್ ಮಾಡ್ತಾ ಇರ್ತಾರೆ ಅವರೇ ಸನ್ನದ್ಧರಾಗಿರುವಂಥದ್ದು. ಸೊ ದ್ಯಾಟ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಆಸ್ಪೆಕ್ಟ್. ಸೊ ಇನ್ಫಾರ್ಮೇಷನ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಈ ಎಂಟೈರ್ ಮಾಹಿತಿಯನ್ನು ನಿರ್ವಹಣಾ ಮಾಡುವಂಥ ಕಾರ್ಯಗಳು, ಇವುಗಳ ಅವಶ್ಯಕತೆ ಇರ್ತದೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಎಷ್ಟರ ಮಟ್ಟಿಗೆ ಇನ್ಫಾರ್ಮೇಷನ್ನಿಂದ ಜನರೇಟ್ ಆಗ್ತಾ ಇದೆ, ಇದರ ಎಕ್ಸ್ಚೇಂಜಸ್ ಯಾವ ವೇವ್ ಲೆಂತ್ನಲ್ಲಿ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ. ಸೊ ಅಲ್ಟಿಮೇಟ್ಲಿ ಸೊಲ್ಯೂಷನ್ಸಿಗೆ ಸಂಬಂಧಪಟ್ಟಂಗೆ ಎಲ್ಲ ಗೊತ್ತು, ಥ್ರೆಟ್ಟಿನ ಆ್ಯಂಗಲ್ ಗೊತ್ತು, ವೇವ್ ಲೆಂತ್ ಗೊತ್ತು, ಎಲ್ಲ ಗೊತ್ತು. ಡಿಸೈನ್ ಹೆಂಗಿರ್ಬೇಕಂತಂದ್ರೆ ಟೆಕ್ನಾಲಜಿದು, ಅಂದರೆ ಇಷ್ಟು ವರ್ಷ ಆಗಿರುವಂತಹ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್, ಅಡ್ವಾನ್ಸ್ಮೆಂಟ್ಸನ್ನು ನಾವು ಗಮನಿಸಿದಾಗ ಫ್ಯೂಚರ್ ಟೆಕ್ನಾಲಜಿ ಹೆಂಗಿರಬೇಕು ಅಂತಂದರೆ ಬಹಳ ಸ್ಮಾರ್ಟ್ ಇರಬೇಕು, ಬಹಳ ಓಪನ್ ಇರಬೇಕು, ಬಹಳ ಟ್ರಸ್ಟೆಡ್, ಸ್ಟ್ರಾಂಗ್, ಇಂಪ್ರೂವ್ಡ್, ಎಫಿಷಿಯಂಟ್ ಫ್ಯೂಚರ್ ಟೆಕ್ನಾಲಜಿಯ ಡಿಸೈನ್ ಇರಬೇಕು. ಯಾವ ಕಾರಣಕ್ಕಿರಬೇಕು? ಉದ್ಭವಿಸುವಂಥ ಥ್ರೆಟ್ಸ್ಗಳನ್ನು ನಿರ್ವಹಿಸೋದಕ್ಕೆ ಎಫಿಷಿಯೆಂಟ್ ಆಗೋ ಕಾರಣಕ್ಕೆ ಅವುಗಳು ಅಡ್ಯಾಪ್ಟೇಬಲ್ ಆಗಿರಬೇಕು. ಅರ್ಥಾತ್ ಏನು ನಂಬಿಕಾರ್ಹ ಅಥವಾ ಏನು ಮುಕ್ತವಾದಂಥ, ಸಶಕ್ತವಾದಂಥ, ಸುಧಾರಿತವಾದಂಥ ತಂತ್ರಜ್ಞಾನ ಇರ್ತದೆ, ಅದರ ಬಳಕೆಯ ಪ್ರಯತ್ನ ಇರ್ತದೆ. ದ್ಯಾಟ್ ಇಟ್ ಸೆಲ್ಫ್ ಇಸ್ ದಿ ಬಿಗ್ಗೆಸ್ಟ್ ರೆಮಿಡಿ ಟು ದಿ ಪ್ರಾಬ್ಲಮ್ ದ್ಯಾಟ್ ವಿ ಫೇಸ್ ಡ್ಯೂ ಟು ಸೈಬರ್ ಸೆಕ್ಯೂರಿಟಿ ಕ್ರೈಮ್ಸ್ ಆರ್ ರಾದರ್ ಸೈಬರ್ ಕ್ರೈಮ್ಸ್. ನಾ ಕನ್ಕ್ಲೂಷನ್ ರೂಪದೊಳಗೆ ನಿಮ್ಮ ಎಸ್ಸೆ ಪಾಯಿಂಟ್ ಆಫ್ ವ್ಯೂದಿಂದ ಬಹಳ ಸಿಂಪಲ್ಲಾಗಿ ಟ್ರಾನ್ಸಿಷನ್ ಕೊಡ್ರಿ. ಅಂದರೆ ಮೇನ್ ಕಂಟೆಂಟ್ನಿಂದ ಕನ್ಕ್ಲೂಷನಿಗೆ ಬರುವಂಥ ಸಂದರ್ಭದೊಳಗೆ ಒಂದು ಲಿಂಕ್ ಕೊಡಬೇಕಾಗ್ತದೆ, ಕನೆಕ್ಟಿವಿಟಿ ಕೊಡಬೇಕಾಗ್ತದೆ. ಬಹುತೇಕವಾಗಿ ಕೆಲಸಗಳನ್ನು ಮಾಡಲಾಗಿದೆ, ರೆಗ್ಯುಲೇಟಿಂಗ್ ಅಥಾರಿಟೀಸ್ ಇದ್ದಾವೆ, ಸರ್ಕಾರದ IT ಆ್ಯಕ್ಟ್ ಆ್ಯಂಡ್ ರಿಲೇಟೆಡ್ ಕಾನೂನುಗಳಿಗೆ ಸಂಬಂಧಪಟ್ಟಂಗೆ, ಅಥವಾ ಹಲವಾರು ಚಾಲೆಂಜಸ್ಗಳನ್ನು ಫೇಸ್ ಮಾಡಿದಂಥ ಸಂದರ್ಭದೊಳಗೆ ಸರ್ಕಾರದ ನೀತಿ ಏನು, ಭಾರತದಂತಹ ರಾಷ್ಟ್ರದೊಳಗೆ ಅದರ ಅನಿವಾರ್ಯತೆ ಕೂಡ ಇರ್ತದೆ. ಇದನ್ನು ಹೇಳ್ತಾ 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 ಸಾಫ್ಟಾಗಿ ಕನ್ಕ್ಲೂಷನಿಗೆ ಬರಬೇಕು.
ಅಂದರೆ ಮೇನ್ ಕಂಟೆಂಟ್ನಲ್ಲಿ ನಾವು ಇಷ್ಟೊತ್ತೇನು ಡಿಸ್ಕಸ್ ಮಾಡಿದ್ವಿ ಶಾರ್ಪ್ ಪಾಯಿಂಟ್ಸನ್ನು ಬಿಟ್ಟ ಮೇಲೆ ಮುಗಿಸುವಂಥ ಸಂದರ್ಭದೊಳಗೆ ಮೇನ್ ಕಂಟೆಂಟನ್ನು ಈ ಎಲ್ಲ ಮಾಹಿತಿಗಳನ್ನು ಒಂದು ಆ್ಯಂಗಲಿಗೆ ತಂದು ಟೇಪರಿಂಗ್ ಎಂಡ್ನೊಳಗೆ ರೈಟ್ ಅದನ್ನು ಕನ್ಕ್ಲೂಷನಿಗೆ ಟ್ರಾನ್ಸ್ಲೆಟ್ ಮಾಡಬೇಕು. ನೋಡ್ರಿ, ಭಾರತದಂತಹ ರಾಷ್ಟ್ರದ ಆರ್ಥಿಕತೆಗೆ ಸಂಬಂಧಪಟ್ಟಂಗೆ ಅಥವಾ ಸಾಮಾಜಿಕ ಅಥವಾ ರಾಜನೈತಿಕ ಬೆಳವಣಿಗೆಗೆ ಸಂಬಂಧಪಟ್ಟಂಗೆ ಅಥವಾ ಸರ್ಕಾರದ ಹಲವಾರು ನೀತಿ ಅಥವಾ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂಗೆ ಬಹಳ ದೊಡ್ಡ ಮಟ್ಟಿಗೆ ICT ನೆಟ್ವರ್ಕ್ಸ್ ಮೇಲೆ, ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಟೆಕ್ನಾಲಜಿ ನೆಟ್ವರ್ಕ್ಸ್ ಮೇಲೆ ಭಾರತ ಡಿಪೆಂಡೆಂಟ್ ಇದೆ ಅಥವಾ ರಾಷ್ಟ್ರದ ಆರ್ಥಿಕತೆ ಬಹಳಷ್ಟರ ಮಟ್ಟಿಗೆ ಸಾಮಾಜಿಕ ವ್ಯವಸ್ಥೆಗಳು, ಸರ್ಕಾರಿ ವ್ಯವಸ್ಥೆಗಳು, ಓವರಾಲ್ ಸಿಸ್ಟಮ್ಸ್ ಡಿಪೆಂಡೆಂಟ್ ಇದ್ದಾವೆ. ಅಷ್ಟೇ ಅಲ್ಲ, ಕಾನ್ಸ್ಟಂಟಾಗಿ ಥ್ರೆಟ್ಸ್ಗಳು ಕೂಡ ಇದ್ದಾವೆ. ಅಂದರೆ ಜ್ವಲಂತವಾಗಿ ಅಥವಾ ಸಮಸ್ಯೆಗಳ ಜ್ವಲಂತತೆ ಬಹಳ ತೀವ್ರ ಇದೆ, ಇಂಟೆನ್ಸಿಟಿನೇ ಬಹಳ ಸ್ಟ್ರಾಂಗ್ ಇದೆ. ಹಾಗಿದ್ದಾಗ ಸೈಬರ್ ಸುರಕ್ಷತೆ ಅನಿವಾರ್ಯ ಆಗ್ತದೆ. ಇದನ್ನು ಹೇಳ್ತಾನೆ ಹೋಗಬೇಕು ಕನ್ಕ್ಲೂಷನ್ನಲ್ಲಿ. ಓಕೆ, ಅರ್ಥಾತ್ ಏನು ಸೈಬರ್ ಸುರಕ್ಷತೆಯ ಭಾರವನ್ನು ಕೊಡಲಾಗಿರ್ತದೆ ಪೊಲೀಸ್, ಇಂಟೆಲಿಜೆನ್ಸ್ ಅಥವಾ ವೇರಿಯಸ್ ಅದರ್ ಫೋರ್ಸಸ್, ಬೇರೆ ಬೇರೆ ಪಡೆಗಳಿಗೆ ಸೈಬರ್ ರಿಲೇಟೆಡ್ ಕ್ರೈಮ್ಸ್ಗಳನ್ನು ಮಾನಿಟರ್ ಮಾಡೋದಕ್ಕೆ, ರೆಗ್ಯುಲೇಟ್ ಮಾಡೋದಕ್ಕೆ, ಅಲ್ಲಿ ಇಂಟರ್ವೆನ್ಷನ್ ಮಾಡೋದಕ್ಕೆ ಏನು ಅಥಾರಿಟಿ ಕೊಡಲಾಗಿರ್ತದೆ, ಅಲ್ಲಿ ಬಹಳಷ್ಟರ ಮಟ್ಟಿಗೆ ಕ್ರೂಷಲ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಏನು ಟ್ರೈನಿಂಗ್ ಬೇಕು, ಏನು ಎಫಿಷಿಯನ್ಸಿ ಬೇಕು, ಓವರಾಲ್ ಆಗಿ ಅವರ ಸಬಲೀಕರಣಕ್ಕೆ, ಓವರಾಲ್ ಆಗಿ ಅವರ ಎಂಪವರಿಂಗಿಗೆ ಅಥವಾ ಎಂಪವರ್ಮೆಂಟಿಗೆ ಏನು ಕೆಪಾಸಿಟಿ ಎಡಿಷನ್ ಅಥವಾ ಬಲವರ್ಧನೆಯ ಅವಶ್ಯಕತೆ ಇರ್ತದೋ, ಪ್ಲಸ್ ಏನು ಸೈಬರ್ ಲಾಸ್ಗಳಲ್ಲಿ ಚೇಂಜಸ್ಗಳಾಗಬೇಕೋ ಅವುಗಳನ್ನು ಮಾಡಲೇಬೇಕಾಗ್ತದೆ. ಅರ್ಥ ಏನು? ಎಂಟೈರ್ security has to be balanced. Cyber security has to be balanced, right, between the laws of the land and the infrastructure that you are providing to monitor or to deal with cyber crimes, as well as their time to time updation and efficiency. ಓವರಾಲ್ ಆಗಿ ಹೇಳೋದಂತಂದರೆ, ಏನು ಈ ಸೈಬರ್ ಸುರಕ್ಷತಾ ಭಾರವನ್ನು ವಹಿಸಿರ್ತಾರೆ ಆ ಪಡೆಗಳನ್ನು ಸಕ್ಷಮಗೊಳಿಸುವಂಥದ್ದು ಅಥವಾ ಆ ಸೆಕ್ಟರನ್ನು ಸಕ್ಷಮಗೊಳಿಸುವಂಥದ್ದು. ನೋಡ್ರಿ, ಬಹಳ ಸ್ಟ್ರಾಂಗ್ ಮುಂದಾಲೋಚನೆಗಳನ್ನು, ಪ್ರೊವಿಷನ್ಸ್ಗಳನ್ನು ಇಟ್ಕೊಂಡಂತಹ ಸೈಬರ್ ಸೆಕ್ಯೂರಿಟಿ ಪಾಲಿಸಿಯ ಅವಶ್ಯಕತೆ ಭಾರತದಂಥ ರಾಷ್ಟ್ರಕ್ಕಿದೆ. ಯಾಕಂದರೆ ವಿ ಆರ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರೋಗ್ರೆಸಿವ್ ಇಕಾನಮೀಸ್ ಆಫ್ ದಿ ವರ್ಲ್ಡ್. ಪ್ರಗತಿಪರ ಆರ್ಥಿಕತೆಯನ್ನು ಹೊಂದಿರುವಂತಹ ರಾಷ್ಟ್ರಗಳ ಪೈಕಿ ನಾವು ಕೂಡ ಒಬ್ಬರು. ಸೂಪರ್ ಪವರಿನ ಕನಸಿದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ IT ರೆವಲ್ಯೂಷನಿನ ಇಂಪ್ಯಾಕ್ಟನ್ನು ನೋಡಿದರೆ ವಿಶ್ವದಾದ್ಯಂತ ಏನು IT ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅವರೆಲ್ಲ ಆಲ್ಮೋಸ್ಟ್ ಇಂಡಿಯನ್ ಡಯಾಸ್ಪೋರಾದವರೇ. ಓಕೆ, ಅಂದರೆ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ನೀವು ಅದು ಏನು ವಿಪರ್ಯಾಸನೋ ಏನೋ ಗೊತ್ತಿಲ್ಲ, ಇಷ್ಟೆಲ್ಲ ಮಾಹಿತಿ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ವಿಶ್ವದಾದ್ಯಂತ ಬಹಳ ಮೇರು ಸ್ಥಾನಗಳಲ್ಲಿ ಅಂದರೆ ಉನ್ನತ ಸ್ಥಾನಗಳಲ್ಲಿರುವಂಥ ಅನೇಕ ಭಾರತೀಯರಿದ್ದಾಗಿಯೂ ಕೂಡ ಸೈಬರ್ ಸ್ಪೇಸಿಗೆ ಸಂಬಂಧಪಟ್ಟಂಗೆ, ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಗೆ ನಮ್ಮ ರಾಷ್ಟ್ರದಲ್ಲಿ ಬಹಳ ಸ್ಪಷ್ಟವಾದಂಥ ಪಾಲಿಸೀಸ್ಗಳು ಇನ್ನೂ ಡ್ರಾಫ್ಟ್ ಆಗಿಲ್ಲ, ಮೆಕ್ಯಾನಿಸಮ್ಸ್ಗಳು ಇನ್ನೂ ಕ್ಲಿಯರ್ಲಿ ಬಂದಿಲ್ಲ. ದ ನೆಕ್ಸ್ಟ್ ವಾರ್ಫೇರ್ ಡೈಮೆನ್ಷನ್ ಇನ್ ಇಂಟರ್ನ್ಯಾಷನಲ್ ಎರೆನಾ ಈಸ್ ಡೆಫಿನೆಟ್ಲಿ ಸೈಬರ್ ವಾರ್ಫೇರ್. ಹಿಂಗಿದ್ದಾಗ ಸೈಬರ್ ಸೆಕ್ಯೂರಿಟಿಯನ್ನು ಎನ್ಹ್ಯಾನ್ಸ್ ಮಾಡುವಂಥದ್ದು, ಸೈಬರ್ ಸುರಕ್ಷತೆಯನ್ನು ಎನ್ಹ್ಯಾನ್ಸ್ ಮಾಡುವಂಥದ್ದು ಬಹಳ ಮುಖ್ಯವಾದಂತಹ ಸ್ಟ್ರಾಂಗ್ ಪಾಲಿಸಿಯನ್ನು ಹೊಂದಬೇಕಾಗ್ತದೆ. ಬಹಳ ಮುಖ್ಯವಾದಂತಹ ಆದ್ಯತೆ ಕೂಡ, ಪ್ರಯಾರಿಟಿ ಕೂಡ ಆಗಿರಬೇಕಾಗ್ತದೆ. ಸೊ ಅಲ್ಟಿಮೇಟ್ಲಿ ಕನ್ಕ್ಲೂಷನಿಗೆ ನೀವು ಬರುವಂಥ ಸಂದರ್ಭದೊಳಗೆ ಬಹಳ ಸಿಂಪಲ್ಲಾಗಿ ಇವುಗಳನ್ನೆಲ್ಲ ರಿವಿಸಿಟ್ ಮಾಡ್ತಾ ಸಕಾರಾತ್ಮಕ ವಾಕ್ಯದೊಡನೆ ಅಥವಾ ಕೈಂಡ್ ಆಫ್ ಅ ಪಾಸಿಟಿವ್ ನೋಟ್, ಎಸ್ ಮಚ್ ಹ್ಯಾಸ್ ಬಿನ್ ಡನ್, ಮಚ್ ನೀಡ್ಸ್ ಟು ಬಿ ಡನ್ ಅನ್ನೋ ರೀತಿ ಒಳಗೆ ಹೇಳ್ತಾ ನಿಮ್ಮ ಟಾಪಿಕ್ಕನ್ನು ಕನ್ಕ್ಲೂಡ್ ಮಾಡೋದು ಒಳ್ಳೆಯದು. ಸೊ ಅ ಕ್ವಿಕ್ recap for whatever we have discussed. Let me speak in a single language. I'll be speaking in English first and then probably Kannada. Try to understand this. Yes, cybersecurity, the space related to cyber usage
cyber ecosystem, the entire space, is quite definite when it comes to being a dynamic, or when it comes to being one of the most important dimensions of present day interactions, right? So exchange of information, communication, telecommunication datas, information datas is very crucial, and it happens on a on today basis on a very large volume. So a global domain within the information environment, consisting of the interdependent network of information technology infrastructure, including the internet, telecommunication networks, computer systems, and embedded processors and controllers, is what is the definition given by Niti Aayog. This is one. Yes, cyber ecosystem has multiplicity in its usage, and it needs to be guarded. It's quite important. Yes, the cyberspace is quite interconnected. It's an internet ecosystem that is interconnected, and therefore any kind of unauthorized access, any kind of malefied access, unauthorized access leads to kind of a cyber threat. And very importantly, the internet space, telecommunication space, the ICT enabled services, they are threatened, and their critical infrastructure stands to be threatened because the critical information related to either a person, institute, nation, or an entire security concept of the nation and security concept of the economy stands to be threatened due to such exposure of critical infrastructure. Now, yes, definitely and assertively, there is quite significant need for cybersecurity measures for a country like India, where an ever expanding digital space, or rather an ever expanding cyberspace, is to be found, and we definitely need policies that are going to be safeguarding this cyberspace and protecting cyberspace itself from either any damages or any kind of intrusions, or all of them, or rather misuses or kind of economic espionages or political espionages itself is what is protecting, or itself is what is cybersecurity to a great extent. Now, the entire cyberspace, or rather cybersecurity, is quite crucial. You know why? Because the investments related to ICT, or rather in the field of ICT, they are made by various nations with a very simple purpose, right? The purpose is to enhance e-services, to enhance markets, to integrate markets nationally as well as internationally. And very importantly, enhancing bandwidth capacity, enhancing technical efficiencies, and all of them. This is why a country invests in ICTs. Now, when huge environment related to cyberspace is created, and when it is exposed, especially its critical infrastructure is exposed to increased risks, then the risks like cyber intrusions, attacks, disruptions of critical operations, high cost on economy and related aspects, what we should infer is such exposure of critical infrastructure is quite detrimental to the system itself, right? So critical infrastructures would definitely include national security, ICT services, banking, finance, government services, markets, energy sector, and related aspects. Now, the crucial challenges that we should understand when it comes to cybersecurity is, yes, almost all the core internet protocols that exist, right, or rather the entire operating services that exist, they have a kind of an inherent vulnerability that cannot be basically removed from the system. They are quite systemic, which means that there are certain insecure and ever expanding mobile services where the entire security system is managed by these providers itself. That itself cannot be regulated well, right? That itself becomes one of the most important inherent vulnerability. Now, innumerable entry points that definitely increases the conditions of risks or exposure to cyber threats.
ever expanding cyberspace, the ideas of various technological advancements, and the usage of cyberspace itself, that itself is quite dynamic, and therefore that itself is a challenge also. In this context, use of cyberspace, especially by government facilities through various digital connectivity programs, through various government schemes, वगैरह, they are basically a kind of a very strong references for us to to substantiate how the cyberspace is expanding on day-to-day basis. Now, additional to that, the biggest challenge, the biggest threat is the exposure of such crucial cyber infrastructure or cyber data information to nation states or to non-state actors, or to either individual or terror outfits or insurgent groups or any kind of crime related actions or groups where we have a constant threat or an ever-present threat of constant attacks, especially to the cyber security system or to the entire cyber ecosystem. So, virus, hacking websites, malicious codes, advanced worms, trojans, identity thefts, phishing, cyber warfare, cyber espionages, effect on e-commerce, denial of services, payment card scheming, hardware security concerns, all of them, we can club them as an understanding of how the threats have evolved over a period of time. We can definitely add current affairs data. We can add multiple players that have come where much of the data related to national securities and related aspects have been spied upon, have been threatened by international players. Of late, at least in the last 1.5 years, we have too much of reporting, especially newspapers and news medias have reported too many cases of internet thefts, of data thefts, of cyber crime. Now, the solution to all of these problems are quite simple. They are basically an extended part of our understanding of how we take upon the challenge, how we think of resolving them, what exactly are our policy directions towards resolving them. So, cyber laws need to be dominating the entire context of solutions. We need strong, clarified, stricter cyber laws to be made and to be implemented. We definitely need good amount of cyber security planning. We very strongly need institutions, monitoring agencies, national, at a regional level as well as at the central level, to take care of the informations, right? So the information related risk management regimes need to be strengthened, and more importantly, we need campaigns, we need education to be imparted, we need user awareness to be increased, we need institutionalized works to be done for such campaigns where cyberspace is used for, or rather in a very alert and sensitized manner, right? We need solutions that are going to be keeping pace with the threats that are in turn very strongly emerging. Rather, we need designs for our future technologies where the designs would be much smarter, much open, much trusted upon, much stronger, much improved and efficient to provide solutions to the emerging threats related to cyber usage. Ultimately, cybersecurity measures or cybersecurity policy is inevitable. You have to understand that socio-economic or rather political systems, or rather the entire government systems themselves, or rather the processes themselves are going to be very much dependent on ICT networks. There are going to be constant threats related to it, and definitely we need to enhance our systemic response to it. We need to have a strong response system to the threats that emerge. So the response system should include good amount of policing, good amount of laws, good amount of intelligence networks, good amount of infrastructure, good amount of training efficiencies and related aspects. So overall aspect is we need to empower the system, or rather systemic response to cyber threats. This is very, very important.
and definitely that has to be reflected through through a very strong policy for whatever we have as far as cyber security plans are concerned, whatever we have in the form of cyber planning. And ultimately the entire cyber security will definitely be dependent upon a very very sensitized user. This is what is the end content. ಸೊ ಇಷ್ಟೊತ್ತು ನಾನು ಡಿಸ್ಕಸ್ ಮಾಡಿದ್ದು ಅಥವಾ ನಾನು ಈಗೇನು ರ್ಯಾಂಡಮ್ ಆಗಿ ಸೆಂಟೆನ್ಸಸ್ ಕ್ರಿಯೇಟ್ ಮಾಡಿದೆ, ಅದನ್ನು ಕ್ರಿಯೇಟ್ ಮಾಡುವಾಗ ಅಂದರೆ ಈ ಎಂಟೈರ್ ನಾನು ಎಷ್ಟು ಹೊತ್ತು ಮಾತಾಡಿದ್ನೋ ನನಗೆ ಗೊತ್ತಿಲ್ಲ, ಬಟ್ ಆ ಎಂಟೈರ್ ಕಂಟೆಕ್ಸ್ಟನ್ನು ಬೇರೆ ಎಲ್ಲಿಂದನೋ ಕ್ರಿಯೇಟ್ ಮಾಡಿಲ್ಲ ಇದನ್ನು, ಅಥವಾ ಎಲ್ಲೋ ಬರೆದಿಟ್ಟಿಲ್ಲ. ಇದೆಲ್ಲ ಸೆಂಟೆನ್ಸಸ್ ಒಂದಕ್ಕೊಂದು ನಾನು ನಿಮ್ಗೇನು ಕೊಟ್ಟಿದ್ದೇನೆ ಇಲ್ಲಿ, ಇಂಟ್ರಡಕ್ಷನ್, ಮೇನ್ ಕಂಟೆಂಟ್, ಕನ್ಕ್ಲೂಷನ್, ಇದನ್ನು ಒಂದಕ್ಕೊಂದು ರಿಲೇಟ್ ಮಾಡಿದಾಗ ಆ ಎಂಟೈರ್ ಕಂಟೆಂಟ್ ಬಂದೈತಿ. ನಿಮ್ಮ ಅವಶ್ಯಕತೆಗೆ ಅನುಸಾರವಾಗಿ ಅಂದರೆ PSI, KPSC, UPSC ಎಕ್ಸಾಮ್ಸಿಗೆ ಅನುಸಾರವಾಗಿ ನಿಮ್ಮ 600 ವರ್ಡ್ಸ್ನಲ್ಲಿ ನಿಮಗೆ ಸಿಂಪಲ್ ಸೆಂಟೆನ್ಸಸ್ನೊಳಗೆ ಒಂದು ಕ್ರಮದೊಳಗೆ ಹೆಂಗೆ ಬರೀಬಹುದು ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಇತ್ತು. ದಟ್ಸ್ ಆಲ್. ನಾನಿಲ್ಲಿ ಕೊಟ್ಟಿರುವಂಥದ್ದು ಎಕ್ಸರ್ಪ್ಟ್ಸ್, ಕೈಂಡ್ ಆಫ್ ಅ ಲಿಂಕೇಜಸ್, ಹೆಂಗೆ ಒಂದಕ್ಕೊಂದು ಏನೇನೆಲ್ಲ ಇದೆ ಇದರೊಳಗೆ